ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನಾಚರಣೆ. ಸೊ ವ್ಯಾಲೆಂಟೈನ್ಸ್ ಡೇ ದಿನ ಪ್ರೇಮಿಗಳು ನೋಡುವಂತಹ ಸಿನಿಮಾ ಜೊತೆಗೆ ಕುಟುಂಬ ಸಮೇತರಾಗಿ ಹೋಗಿ ನೋಡುವಂತಹ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದ್ರೆ ಚೆನ್ನಾಗಿರುತ್ತಲ್ಲ. ತುಂಬ ತಲೆ ಕೆಡಿಸ್ಕೋಬೇಡಿ, ಈ ವಿಷಯ ಅರ್ಜುನ್ ಸರ್ ತುಂಬ ನೀಟಾಗಿ ಗೊತ್ತಾಗಿದೆ. ಯಾಕೆ ಅಂದರೆ ಫೆಬ್ರವರಿ 14ನೇ ತಾರೀಕು ಸೀತಾ ಪಯಣ ಅನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮೂವರು ವಿಶೇಷ ಅತಿಥಿಗಳಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಜೊತೆಗೆ ಇಂಟರ್ವ್ಯೂ ಅಲ್ಲಿ ನಮ್ಮ ವಾಹಿನಿಯ ಸಿನಿಮಾ ಚೀಫ್ ಆಗಿರುವಂತಹ ಸಿನಿಮಾ ಬ್ಯೂರೋ ಚೀಫ್ ಆಗಿರುವಂತಹ ಲೋಕೇಶ್ ಅವರಿದ್ದಾರೆ. ಲೋಕಿ, ವೆಲ್ಕಮ್ ಟು ದಿ ಶೋ. ಅಂಡ್ ಸೀತಾ ಪಯಣ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ 160ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಪಂಚಭಾಷಾ ನಟ ಇವರು. ನಿರ್ದೇಶಕ, ನಿರ್ಮಾಪಕ, ಸಕಲ ಕಲಾವಲ್ಲಭ ಆಗಿರುವಂತಹ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್. ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ನಾನು ಇಂಟರ್ವ್ಯೂ ಆದ್ಮೇಲೆ ಕೇಳ್ತೇನೆ, ಬಿಕಾಸ್ ಇವಾಗ ಕೇಳಲ್ಲ, ಫಸ್ಟ್ ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೇನೆ. ಅಂಡ್ ಇವರು ಅರ್ಜುನ್ ಸರ್ಜಾ ಅವರ ಮುದ್ದಿನ ಮಗಳು, ಸೀತಾ ಪಯಣದ ಮುದ್ದಿನ ಸೀತರಾಗಿರುವಂತಹ ಐಶ್ವರ್ಯ ಸರ್ಜಾ ಅವ್ರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ಸೀತಾ ಇದ್ಮೇಲೆ ರಾಮ ಇರಬೇಕು. ರಾಮ ರಿಯಲ್ ಆಗಿ ನಾನಂತೂ ನೋಡಿಲ್ಲ, ಬಟ್ ಇಷ್ಟು ಹ್ಯಾಂಡ್ಸಮ್ ಆಗಿದ್ರ ನನಗಂತೂ ಗೊತ್ತಿಲ್ಲ. ಸೊ ವೆರಿ ಹ್ಯಾಂಡ್ಸಮ್ ನಿರಂಜನ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಬ್ಲ್ಯಾಕ್ ಮತ್ತೆ ವೈಟ್ ಆಗ್ಲೇ ನಾವು ಹೇಳ್ತಾ ಇದ್ವಿ, ಅಂದ್ರೆ ಸೀತಾ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಐಶ್ವರ್ಯ ಅಂತ. ಈಗ ವ್ಯಾಲೆಂಟೈನ್ಸ್ ಡೇ Feb 14. ಸೊ ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ವ್ಯಾಲೆಂಟೈನ್ಸ್ ಡೇ ಬಗ್ಗೆ, ಲವ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸರ್, ನನಗೆ ಆನ್ ದಿ ವೇ ಅನ್ಕೊಂಡು ಬರ್ತಾ ಇದ್ದೆ, ನಿಮ್ಮದು ಲವ್ ಮ್ಯಾರೇಜ್, ಐಶ್ವರ್ಯ ಅವ್ರದ್ದು ಲವ್ ಮ್ಯಾರೇಜ್. ಸೊ ನಿಮ್ಮ ಎರಡನೇ ಮಗಳು ಅವರು ಕೂಡ ಎಂಗೇಜ್ ಆಗಿದ್ದಾರೆ. ಧ್ರುವ ಸರ್ಜಾ, ಪ್ರೇರಣಾ ಅವ್ರದ್ದು ಲವ್ ಮ್ಯಾರೇಜ್, ಚಿರಂಜೀವಿ ಸರ್ಜಾ ಮತ್ತು ಮೇಘನಾ ರಾಜ್ ಅವ್ರದ್ದು ಲವ್ ಮ್ಯಾರೇಜ್. ನಿಮ್ಮ ಮನೇಲಿ ಏನಾದರೂ ಪ್ರತಿಜ್ಞೆ ಮಾಡಿದ್ರಾ, ನಾವೆಲ್ಲರೂ ಮ್ಯಾರೇಜ್ ಆದ್ರೆ ಲವ್ ಮ್ಯಾರೇಜೇ ಆಗೋದು ಅಂತ? ಗೊತ್ತಿಲ್ಲ. ಎಲ್ಲರೂ ಲವ್ ಮ್ಯಾರೇಜ್. ಹೌದು, ಎಲ್ಲರೂ ಲವ್ ಮ್ಯಾರೇಜ್. ಹೋಗ್ಬಿಟ್ಟು ಒಂದು ಹೆಣ್ಣು ನೋಡೋದನ್ನ ನನಗೆ ಚಿಕ್ಕ ವಯಸ್ಸಲ್ಲಿ ಇತ್ತು. ಸಿನಿಮಾಗಳೆಲ್ಲ ನೋಡಿರ್ತಿದ್ವಲ್ಲ, ಹೋಗಿ ಹೆಣ್ಣು ನೋಡೋ ಥರ ಕೂರಿಸಿರ್ತಾರೆ. ಹುಡುಗಿ ಬಂದ್ಬಿಟ್ಟು ಒಂದು ಕಾಫಿನ ಕೊಟ್ಟಾಗ ಮೆತ್ತಗೆ ಹಿಂಗೆ ನೋಡೋದು. ಅದಾದ್ಮೇಲೆ ಏನೇನು ಬರುತ್ತೆ ಹಿಂಗೆ ಅಂತ ಕೇಳಿದ್ವಿ. ಇವೆಲ್ಲ ಸಿನಿಮಾ ನೋಡಿದೀವಲ್ಲ ನಾವು. ಈ ಥರದ ಸೀನ್ಗಳೇನೋ ನಡೆಯುತ್ತೇನೋ ಅಂದ್ಕೊಂಡಿದ್ದೆ. ಅದೆಲ್ಲ ಸ್ಕಿಪ್ ಆಗೋಟೋಯ್ತು ಟೋಟಲಿ. ಇಲ್ಲೂ ಇಲ್ಲ, ಅದೆಲ್ಲ ಅವಕಾಶನೂ ಸಿಕ್ಕಿಲ್ಲ. ಸರ್, ಇವಾಗ Feb 14 ಸ್ಪೆಷಲ್ ಡೇ, ವ್ಯಾಲೆಂಟೈನ್ಸ್ ಡೇ ಜೊತೆಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಇನ್ನೊಂದ್ಸಲ ಸ್ಪೆಷಲ್. ಸೊ ಈ ಸ್ಪೆಷಲ್ ಡೇಲಿ ನಿಮ್ಮ ಸ್ಪೆಷಲ್ ದಿನಗಳ ಬಗ್ಗೆ ಸ್ವಲ್ಪ ಮಿಲ್ಕ್ ಹಾಕೋಣ. ನಿಮ್ಮ ಲವ್ ಸ್ಟೋರಿ ಹೇಗಿತ್ತು ಸರ್? ಆ್ಯಂಡ್ ಈಗಲೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಾ ನೀವು? ಅಂದರೆ ನಮಗೆ ಇಷ್ಟು ವರ್ಷ ಆಯಿತು ಅನ್ನೋ ಒಂದು ಡಿಫ್ರೆನ್ಸ್ ಏನು ಗೊತ್ತಾಗಿಲ್ಲ ನನಗೆ. ಸೊ ಇಟ್ ಇಸ್ ಸ್ಟಿಲ್ ಗ್ರೀನ್ ಆ್ಯಂಡ್ ದ ಫೀಲಿಂಗ್ಸ್ ವಾಟ್ ವಿ ಹ್ಯಾಡ್, ಅದರಿಂದ ಒಂದು ಸ್ವಲ್ಪನೂ ಏನೋ ನಮಗೇನೋ ಒಂದು ಕಮ್ಮಿ ಆಗಿಲ್ಲ ಅದು. ಆ್ಯಂಡ್ ಅಫ್ಕೋರ್ಸ್ ಐ ಲವ್ ಮೈ ವೈಫ್ ಸೋ ಮಚ್. ಸೊ ದ ಸೇಮ್ ದಿನ Feb 14 ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಯಾವುದು ಮನೆ ನೋಡಿದ್ರೆ ನೀವು ಇಷ್ಟಪಡೋ ರೀತಿ ನೋಡಿದ್ರೆ ಕುಟುಂಬನ. ಏನು ಹೇಳಿದ್ರಿ? Feb 14 ಅಂತ ಅನ್ಸುತ್ತೆ. ಫೆಬ್ ಎವ್ರಿಡೇ ವ್ಯಾಲೆಂಟೈನ್ಸ್ ಡೇ ತರ ನಿಮ್ಮ ಮನೆಯಲ್ಲಿ? ಎವ್ರಿಡೇ ವ್ಯಾಲೆಂಟೈನ್ಸ್ ಡೇ. ಅದಕ್ಕೆ ಕರೆಕ್ಟ್, ಎಲ್ರಿಗೂ ಹಾಗೆ ಇರಬೇಕು. ಎವ್ರಿಡೇ ಇಟ್ ಶುಡ್ ಬಿ ಎ ವ್ಯಾಲೆಂಟೈನ್ಸ್ ಡೇ. ಸೊ ಒನ್ ಶುಡ್ ಲವ್ ದ ಫ್ಯಾಮಿಲಿ, ಲವ್ ಯುವರ್ ಸೊಸೈಟಿ, ಲವ್ ಯುವರ್ ಫ್ರೆಂಡ್ಸ್, ಅಕ್ಕಪಕ್ಕದವ್ರನ್ನ ಲವ್ ಮಾಡಿ. ಅದೇ ಈ ಚಿತ್ರನೇ ಅದ್ರ ಬಗ್ಗೆನೇ ಕತೆ. ಸೊ ಕರೆಕ್ಟಾಗಿದೆ ನಮಗೆ ಲವ್ ಅಷ್ಟೇ. ಹಾಂ ಸರ್, ಈಗ ಸೀತಾ ಅಪಹರಣ ಕೇಳಿದ್ವಿ, ಸೀತಾ ಕಲ್ಯಾಣ ಕೇಳಿದ್ವಿ, ಇದು ಯಾವುದು ಸರ್? ಸೀತಾ ಪಯಣ. ಸೀತಾಪಹರಣ. ಓಕೆ. ಸೀತಾಪಹರಣ ಅಲ್ಲ ಇದು, ಸೀತಾ ಪಯಣನೇ ಇದು. ಸೀತೆ ಯಾರು ಹುಡ್ಕೊಂಡು ಹೋಗ್ತಾರೆ ಅಂತ? ಸೀತೆ ಯಾರು ಹುಡ್ಕೊಂಡು ಹೋಗ್ತಾರ? ಸಿನಿಮಾ ಕತೆ ಏನು ಅಂತ ಕೇಳಿ, ಡೈರೆಕ್ಟ್ ಆಗಿ ಸಿನಿಮಾ ಕತೆ ಏನು ಅಂತ ಕೇಳ್ಬೋದಲ್ಲ ನೀವು? ಕೇಳಿದ್ರೆ ನೀವು ಹೇಳಲ್ಲ ಸರ್. ಹಿಂಗ್ ಕೇಳಿದ್ರೆ ಹೇಳ್ಬಿಡ್ತೀವಾ? ಟ್ರೈ ಮಾಡಿದ್ವಿ. ಅದೇ ಸೀತಾ ಅನ್ನೋ ಒಂದು ಕ್ಯಾರೆಕ್ಟರ್, ಅದು ಕ್ಯಾರೆಕ್ಟರ್ನ ಒಂದು ಜರ್ನಿ, ಅದೇ ಸೀತಾ ಪಯಣ. ನಿಮ್ಮ ಡೈರೆಕ್ಷನ್ ವಿಚಾರಕ್ಕೆ ಬರೋದ್ರೆ ಸರ್, ನೀವು ಮಾಡಿರುವಂಥ ಸಿನಿಮಾಗಳು, ಸೇವಗನ್ ಆಗಲಿ, ಜೈ ಹಿಂದ್ ಆಗಲಿ, ಪರಶುರಾಮ್ ಆಗಲಿ, ಎಲ್ಲ ಸಿನಿಮಾಗಳು ದೇಶಭಕ್ತಿ ಮೇಲೆ ಇರುವಂಥ ಸಿನಿಮಾಗಳು. ಬರ್ತಾ ಯಾಕೆ ಲವ್ ಕಡೆ ತಿರುಗ್ಬಿಟ್ರಲ್ಲ, ಯಾಕೆ? ಏನು ಬರ್ತಾ ಅಂದ್ರೆ ನಿಮಗೇನೋ ಇಷ್ಟ ಇಲ್ಲ ಥರ ಕಾಣುತ್ತೆ. ಏನು ಅಲ್ಲಿದ್ರಿ, ಬರ್ತಾ ಈ ಕಡೆ ಯಾಕೆ ಬಂದ್ರಿ ಅನ್ನೋ ಥರ ಜಾನರನ್ನ ಬ್ರೇಕ್ ಮಾಡುವಂಥದ್ದು ಯಾವ ಕಾರಣಕ್ಕೋಸ್ಕರ ಅಂತ? ಇಲ್ಲ, ಈಗ ನಾನು ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ನೀವು ಹೇಳೋ ಜನರೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಮಾಡ್ತಾ ಇದ್ದೀನಿ, ಅದನ್ನು ನೆಕ್ಸ್ಟ್ ನಮ್ಮ ಇಂಟರ್ವ್ಯೂನಲ್ಲಿ ಐ ವಿಲ್ ಅನೌನ್ಸ್ ದಟ್ ವಿತ್ ಟೈಟ್ಲ್ ಅನೌನ್ಸ್ ಮಾಡ್ತೀನಿ ನೆಕ್ಸ್ಟ್ ಮಾಡೋ ಸಿನಿಮಾ. ಇದು ಹೆಂಗ್ ಹೀರೋ ಹೀರೋಯಿನ್ ಇಟ್ಕೊಂಡಿರುವಾಗ ಈ ಥರದ್ದು ತಾನೇ ಮಾಡಬೇಕು ನಾನು. ಇವಾಗ ಇವ್ರನ್ನ ಇಟ್ಕೊಂಡು ನಾನೀಗ ಫೈಟು
ದೇಶಭಕ್ತಿ ಬಗ್ಗೆ ಮಾತಾಡಿ ಅಂತಂದರೆ ಮಾತಾಡ್ತಾರೆ ಸರ್, ಐಶ್ವರ್ಯ ಮಾತಾಡ್ತಾರೆ. ಮಾತಾಡ್ತಾರೆ. ಸೊ ಇದು ಸ್ವಲ್ಪ ಅಪ್ರೋಪ್ರಿಯೇಟ್ ಆಗಿರುತ್ತೆ ಅವ್ರಿಗೆ. ಈ ಕತೆ ನಾನು ಇದಕ್ಕೆ ಮುಂಚೆ ಎಲ್ಲ ಇಂಟರ್ವ್ಯೂಸ್ನಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ತುಂಬ ವರ್ಷಗಳ ಮುಂಚೆ ಕತೆ ಇದನ್ನು ಮಾಡಿದ್ದೆ. ತುಂಬ ಒಳ್ಳೆಯ ಒಂದು ಐಡಿಯಾ ಒಂದು ಮೈಂಡಿಗೆ ಬಂತು. ಸೊ ಆಮೇಲೆ ಐಶು ಜೊತೆ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆದಾಗ ಈ ಕತೆನ ಕೂತ್ಕೊಂಡು ವಿ ಡಿಡ್ ಸ್ಕ್ರೀನ್ ಪ್ಲೇ ಅದೆಲ್ಲ ಮಾಡಿದ್ದೆ. ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ಫಾರ್ ಮೀ. ಸರ್ ಟೈಟಲ್ ಹೇಗೆ ಹುಡ್ತೀರಾ ಅಂತ ಸರ್? ಯಾಕಂದರೆ ಸೀತಾಪಯಣ, ಪ್ರೇಮ ಬರಹ, ಮದ್ರಾಸಿ, ಈ ಟೈಟಲ್ ಕೇಳಿದಾಗಲೇ ಸಿನಿಮಾದ ಆಶಯ ಏನೋ ಅಂತ ಅರ್ಥ ಆಗ್ಬಿಡುತ್ತೆ. ಅಷ್ಟೊಂದು ತುಂಬ ಚೆನ್ನಾಗಿರುತ್ತೆ. ಹೇಗೆ ಡಿಸೈಡ್ ಮಾಡ್ತೀರಿ ಇದೇ ಸಿನಿಮಾದ ಟೈಟಲ್ ಆಗುತ್ತೆ ಅಂತ? ಇಲ್ಲ, ಏನಿಲ್ಲ, ಅದು ಯೋಚನೆ ಮಾಡೋದು ನಮಗೂ ನಾವೇನು ಜೀನಿಯಸ್ ಅಲ್ಲ. ಒಂದು 10-15 ಯೋಚನೆ ಮಾಡ್ತೀವಿ, ಇದಾಗ್ಬೋದು, ಅದಾಗ್ಬೋದು. ಸೊ ನಿಮ್ಮಂಥವ್ರನ್ನೆಲ್ಲ ಕೇಳ್ತೀವಿ, ಇದು ಹೆಂಗಿದೆ ಅದು ಹೆಂಗಿದೆ ಅಂತ ಕೇಳಿದಾಗ ಚೆನ್ನಾಗಿದೆ ಅಂತಾರಲ್ಲ, ಅದನ್ನು ವಿಲ್ ಡಿಸೈಡ್. ಐಶ್ವರ್ಯ, ಈಗ ಸೀತಾ ಅನ್ನೋ ಹೆಸರು ಕೇಳಿದ್ರೆ, ಈಗ ರಾಮಾಯಣದಲ್ಲಿ ಸೀತಾ ನೋಡಿದ್ರೆ ತುಂಬ ಕಂಪೋಸ್ಡ್, ನೋಡಿದ್ರೆ ಕೈ ಮುಗಿಬೇಕು ಅಂತ ಅನಿಸುವಂತಹ ಒಂದು ಕ್ಯಾರೆಕ್ಟರ್. ಟೀಸರ್ ನೋಡಿದ್ರೆ ಈ ಸೀತಾ ಫುಲ್ ಮಾಡರ್ನ್ ಸೀತಾ, ಫುಲ್ ಕಾಂಟ್ರಾಸ್ಟ್, ಮಾತೆತ್ತಿದ್ರೆ ಇರಿಟೇಟ್ ಆಗ್ತಿರ್ತಾರೆ. ಸೊ ಇಷ್ಟೊಂದು ಏನು ಹೇಳ್ತಾರೆ, ಸೀತಾಗೆ ತದ್ವಿರುದ್ಧ ಪಾತ್ರ ಇದು. ಸೊ ಹೇಗಿತ್ತು ಪಾತ್ರ? ಹೇಗೆ ಎಂಜಾಯ್ ಮಾಡಿದ್ರಿ? ಎಷ್ಟು ಎಂಜಾಯ್ ಮಾಡಿದ್ರಿ? ತುಂಬ ಚೆನ್ನಾಗಿತ್ತು. ಇದು ನೀವು ನೋಡಿದ್ದು ಒಂದು ಸಿಚುವೇಶನಲ್ ಡೈಲಾಗ್ ಅಷ್ಟೇ. ಈ ಫಿಲ್ಮಲ್ಲೂ ಆಲ್ ದೋಸ್ ಎಲಿಮೆಂಟ್ಸ್ ಬೇರೆ, ಒಂದು ಮಾಡರ್ನ್ ಸೀತಾ ನೀವು ಹೇಳಿದ ಥರ ಮಾಡರ್ನ್ ಸೀತಾಗೆ ಕಾಣಿಸ್ಕೊತೀನಿ. ಆಲ್ದೋ ದೇರ್ ಇಸ್ ನೋ ರೆಲೆವೆನ್ಸ್ ಅಟ್ ಆಲ್. ರಾಮಾಯಣ ಸೀತಾಗೂ ಇದಕ್ಕೂ ದೇರ್ ಇಸ್ ನೋ ರೆಲೆವೆನ್ಸ್. ಬಟ್ ತುಂಬ ಚೆನ್ನಾಗಿತ್ತು. ನನಗೆ ಪ್ರೇಮ ಬರಹ ಆದಮೇಲೆ ಇಟ್ ವಾಸ್ ಅ ಟೋಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋದು, ಡೈಲಾಗ್ಸ್ ಎಲ್ಲ ತುಂಬ ಪಟ ಆ ಥರ ಇತ್ತು ನನ್ನ ರೋಲು. ಇದರಲ್ಲಿ ಅಷ್ಟೇ ಮೆಚೋರು, ಗ್ರೇಸ್ಫುಲ್. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ರೋಲ್ ನನಗೆ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಟು ಪ್ಲೇ ಸೀತಾ. ತಂದೆ ಸಿನಿಮಾದಲ್ಲಿ ನೀವು ನಡ್ಸೋದು ಎಷ್ಟು ಖುಷಿ ಕೊಡುತ್ತೆ ಅಂತ. ಮೇ ಬಿ ಅವ್ರದ್ದು ಒಂದು 2ನೇ ಸಿನಿಮಾ, ಹೌದು, ಸಿನಿಮಾನೇ ಮಾಡ್ಕೊ ಬರ್ತಾರೆ ನಿಮ್ಗೋಸ್ಕರ. ಯಾಕೆ ಚೈಲ್ಡ್ಹುಡ್ ಒಂದಷ್ಟು ವಿಡಿಯೋಗಳು ನೋಡ್ತಾ ಇರ್ತೀವಿ, ಯಾಕೆ ಇಷ್ಟು ಕ್ಯೂಟ್ ಆಗಿದೆಯಾ, ಬ್ಯೂಟಿಫುಲ್ ಇದೆಯಾ ಅಂತ ಕೇಳಿದ ತಕ್ಷಣ ನೀವು ಮಾತಾಡೋ ಕ್ಯೂಟ್ ಇದೆಯಲ್ಲ ಅದನ್ನೆಲ್ಲ ಈಗಲೂ ಇಟ್ಕೊಂಡಿದ್ದಾರೆ. ಅಷ್ಟೊಂದು ಪ್ರೀತಿ ಮಾಡ್ತಾರೆ ನಿಮ್ಮನ್ನ. ಹೌದು, ಅವ್ರು ಚಿಕ್ಕ ವಯಸ್ಸಿಂದನೂ ಐ ಥಿಂಕ್ ನನ್ನ ಫ್ರೆಂಡ್ಸ್ ಯಾರಿಗೂ ಆ ಥರ ವಿಡಿಯೋಸ್ ಇಲ್ಲ. ಯುನೋ ಮಾತಾಡೋದು ಸ್ಕೂಲಿಂದ ಬಂದಾದ್ಮೇಲೆ ಅವರೆಲ್ಲ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ. ನಾನು ಟಾಕಿಂಗ್ ಅಬೌಟ್ 90s ಅಲ್ಲಿ. ಸೊ ಆಬ್ವಿಯಸ್ಲಿ ಹಿ ವಾಸ್ ವೆರಿ ಡೆಡಿಕೇಟೆಡ್ ಆಸ್ ಅ ಫಾದರ್. ಬಂದು ನಾನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಅಷ್ಟೊಂದು ಟೈಮ್ ಕೊಟ್ಟು he was extremely busy. ಪೀಕ್ ಆಫ್ ದ ಕರಿಯರ್ ಅಲ್ವಾ. ಸೊ ಮೊದಲ್ ಒಂದು ಜೆಂಟಲ್ಮ್ಯಾನ್ ಎಲ್ಲ ಒಂದು ರೋಲ್ ಬಂತು ಅವ್ರಿಗೆ. ಸೊ ಆದ್ರೂ ಅವ್ರು ನಮಗೆ ಶೂ ಲೇಸ್ ಹಾಕೋದು, ಸ್ಕೂಲಿಗೆ ಬಂದು ಡ್ರಾಪ್ ಮಾಡೋದು. ಸೊ ಹಿ ಈಸ್ ಆಲ್ವೇಸ್ ಬಿನ್ ದ ಬೆಸ್ಟ್ ಫಾದರ್. ಸೊ ಇವ್ರ ಜೊತೆ ವರ್ಕ್ ಮಾಡೋದಂದ್ರೆ ಇಟ್ಸ್ ಲೈಕ್ ಇಟ್ಸ್ ಆಲ್ವೇಸ್ ವೆರಿ ನೈಸ್. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದು ನನ್ನ 2ನೇ ಚಿತ್ರ ವಿತ್ ಮೈ ಡ್ಯಾಡ್. ಸೊ ದಟ್ ಕಂಫರ್ಟ್ ಲೆವೆಲ್ ಇಸ್ ದೇರ್ ಪ್ರೊಫೆಷ್ನಲಿ ಮಾತಾಡಬೇಕು ಅಂದರೆ. ಈಗಲೂ ಅನಿಸ್ತಿಲ್ಲ ನೀವು ಅಪ್ಪ ಮಗಳು ಅಂತ, ಫ್ರೆಂಡ್ಸ್ ಇದ್ದಂಗೆ ಇರ್ತೀರಿ. ಹೌದು, ಈಗ ಫ್ರೆಂಡ್ಸ್ ಥರ. ಮುಂಚೆ ತುಂಬ ಸ್ಟ್ರಿಕ್ಟ್ ಆಗಿರೋರು ಎಸ್ಪೆಷಲಿ ನನ್ನ ಜೊತೆ, ಬಿಕಾಸ್ ಹಿ ವಾಸ್ ಮೋರ್ ಪ್ರೊಟೆಕ್ಟಿವ್ ಅಬೌಟ್ ಮೀ. ಚಿಕ್ಕವರಾಗಿರೋ ಹೌದು, ಕರೆಕ್ಟ್ ಸರ್, ಸ್ಟ್ರಿಕ್ಟ್ ಆಗಿರ್ಬೇಕು. ಹೌದು. ಸೊ ತುಂಬ ಪ್ರೊಟೆಕ್ಟಿವ್ ಆಗಿದ್ರು. ಈಗ ಆಫ್ಕೋರ್ಸ್ ಹಿ ಇಸ್ ವೆರಿ ಕ್ಲೋಸ್. ಏನಾದರೂ ಮಾತಾಡ್ಬೋದು, ಯಾವುದೇ ವಿಚಾರ ಆದರೂ ಓಪನ್ ಆಗಿ ಹೋಗಿ ಮಾತಾಡ್ಬೋದು. ಸೂಪರ್. ಮಾತಾಡ್ತಾರೆ, ಇಷ್ಟ ಬಂದಾಗ ಮಾತಾಡ್ತಾರೆ. ಏನು ಹೇಳ್ತಾ ಇದ್ದೀನಿ ಅಂತ ನಿರಂಜನ್ ಗೊತ್ತು. ಹೌದಾ ನಿರಂಜನ್, ನಿಮಗೆ ಗೊತ್ತಿದ್ಯಾ? ಹಾಗೆ ಒಂದ್ ಝಲಕ್ ಕೊಡಿ ನೋಡೋಣ, ಹೇಗ್ ಮಾತಾಡ್ತಾರ ಐಶ್ವರ್ಯ ಅವರಪ್ಪನ ಹತ್ರ. ಅದೆಲ್ಲ ಇಲ್ಲಿ ಹೇಳಕ್ಕೆ ಆಗಲ್ಲ. ಹೌದಾ? ಹೌದು. ಅಂದ್ರೆ ಇವ್ರ ಬಗ್ಗೆ ಅಲ್ಲ, ಜನರಲ್ ಸೆನ್ಸ್ ಆಫ್ ಹ್ಯೂಮರ್ ಆ ಥರ ಅಷ್ಟೇ. ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಎಂಜಾಯ್ ಮಾಡ್ತೀರಾ. ಇಲ್ಲಾಂದ್ರೆ ಬಟ್ ನಿರಂಜನ್ ಸೇಫ್ ಆಗ್ಬಿಟ್ರು. ಸಿನಿಮಾ ರಿಲೀಸ್ ಇದೆ, ಇವಾಗ ನಾನು ಏನಾದ್ರು ಹೇಳಿ ಯಾಕೆ ತಗ್ಲಾಕೊಳ್ಳೋದು, ನನ್ಗೇನು ಗೊತ್ತಿಲ್ಲ. ಇವಾಗಲೇ ಹೇಳಬೇಕು, ನಮಗೆ ತುಂಬಾ ಪಬ್ಲಿಸಿಟಿ I'll get trolled there. ಬೇಡ ಪ್ಲೀಸ್. ನಿರಂಜನ್, ರಾಮಾಯಣದಲ್ಲಿ ರಾಮ ಸೀತೆ ಹುಡ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಅಭಿ ಸೀತೆ ಹುಡ್ಕೊಂಡು ಹೋಗ್ತಿದ್ದಾರೆ. ಹೋಗೋ ದಾರಿ ವನವಾಸದ ತರ ಕಷ್ಟವಾಗಿತ್ತಾ, ಅಥವಾ ಸೀತಾ ಪಾತ್ರ ತುಂಬಾ ಟಾರ್ಚರ್ ಕೊಡ್ತಾ, ತುಂಬಾ ಇರಿಟೇಷನ್ ಅನ್ನಿಸ್ತಾ, ಹೇಗಿತ್ತು ಸಿನಿಮಾ? ಎಲ್ಲ ಮಿಕ್ಸ್ಚರ್, ಅದು ಒಟ್ಟಿಗೆ ಇರುತ್ತೆ. ಸಿನಿಮಾದಲ್ಲಿ ಅಷ್ಟೇ ಪಾತ್ರ ಟಾರ್ಚರ್ ಕೊಟ್ಟಿದ್ದು, ಇರಿಟೇಟ್ ಮಾಡಿದ್ದ. ಆಫ್ ಸೆಟ್ ಅಲ್ಲಿ ಐಶ್ವರ್ಯ ಏನಾದ್ರು ಸ್ವಲ್ಪ ಕ್ವಾಟ್ಲೆ ಏನಾದ್ರು ವೆರಿ ಸ್ವೀಟ್. ಅವಾಗ ಸುಮ್ಮನೆ ಕಾಲೆಳಿತಾ ಇರ್ತಾರೆ ಅಷ್ಟೇ, ಅದನ್ನ ನಾವು ಎಂಜಾಯ್ ಮಾಡ್ತಿರ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಶಿ ಇಸ್ ರಿಯಲಿ ಸ್ವೀಟ್. ಸಾಧ್ಯ ಬಚಾವ್ ಅಂದ್ರೆ ಓಕೆ, ಇನ್ನೇನು ಹೇಳಲ್ಲ. ಅವ್ರು ನೋಡ್ತಾ ಇದ್ರು, ಏನಾದ್ರು ಹೇಳ್ಬಿಡ್ತಾರ ಇವರು ಸೈಕಲ್ ಗ್ಯಾಪ್ ಅಲ್ಲಿ? ಆ ಥರ ಎಲ್ಲ ಟಾರ್ಚರ್ ಏನು ಕೊಟ್ಟಿಲ್ಲ. ಕ್ವಾಟ್ಲೆ ಕೇಳಿದ್ದು, ಕೀಟ್ಲೆ ಮಾಡೋದು, ಮಾಡ್ತಾನೆ ಇರ್ತೀವಿ. ನಮ್ ಕ್ಯಾರೆಕ್ಟರ್ ಅದೇ ಹಂಗೆ ಸಿನಿಮಾ ನಮ್ಮಿಬ್ಬರದು. ಸೊ ನಾನು ಅವ್ರ ಜೊತೆ ಕ್ವಾಟ್ಲೆ ಮಾಡ್ತಿರ್ತೀನಿ, ನನ್ನ ಕ್ವಾಟ್ಲೆ ಮಾಡ್ತಿರ್ತಾರೆ. ಇಬ್ಬರದು ಅದು ಜುಗಲ್ ಬಂದಿನೇ ಮಜಾ ಇರೋದು ನಮ್ಮ ಸಿನಿಮಾ ಅಲ್ಲಿ, ಹೈಲೈಟ್ ಅದು. ಟೀಸರ್ ಒಂದು ಸೀನ್ ಬರುತ್ತೆ, ಅಂದ್ರೆ ನೀವು ಕಳ್ಳಂತರ ಹಿಂಗ್ ನಿಲ್ಸೆಲ್ಲ ಫೋಟೋ ತೆಗಿತಲ್ಲ, ಇವ್ರೇನದು ಏನಕ್ಕೆ ಅದು?
ನನಗೆ ನಾನು ಯಾರು ಅಂತ ಗೊತ್ತಿರಲ್ಲ, ಅದಕ್ಕೆ ಇಂಟ್ರೊಡಕ್ಷನ್, ನನ್ನ ಇಂಟ್ರೊಡಕ್ಷನ್ಗೆ ಸೇಫ್ಟಿಗೆ ಸ್ಟಾರ್ಟ್ ಆಫ್ ಸೀತಾ ಪಯಣ ಅದು. ಅವ್ರ ಸೇಫ್ಟಿ ಅವ್ರು ನೋಡ್ಕೋಬೇಕಲ್ವಾ. ಹೌದೌದು, ಹುಡುಗಿರ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಅಲ್ಲ ಅರ್ಜುನ್ ಸರ್? ಅದು ತುಂಬ ಅದಕ್ಕೆ ಅದನ್ನ ಮಾಡಿದ್ದ. ಹುಡುಗಿರ್ ನೆಕ್ಸ್ಟ್ ಏನಾದ್ರು ಇನ್ ಕೇಸ್ ಸೋಲೋ ಡ್ರೈವ್ ಹೋಗ್ಬೇಕಾದ್ರೆ ಅಥವಾ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಹುಡುಗರು ಏನಾದ್ರು ಬಂದ್ರೆ ಆ ಥರ ಬೆಟರ್ ಇರಬೇಕು. ಅಲ್ವಾ? ಹಾ ನೀವು ಏನು ಇಟ್ಕೊಂಡಿದ್ದೀರಾ, ನಿಮ್ಮ ಕಾರ್ಡ್ ತೋರಿಸಿ ಹಾ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿಬೇಕು ಹಾ ಅಂತ ಒಂದು ಟೆರರಿಸ್ಟ್ ಥರ ಕಳ್ಳನ ಥರ ನೋಡಿ, ಸೊ ಹುಷಾರಾಗಿರ್ತಾರೆ ಅಂತ. ಈ ಲವ್ ಸ್ಟೋರಿ ಸಿನಿಮಾಗಳು ಅಂತ ಅಂದಾಗ ಇವಾಗೆಲ್ಲ ಜನ್ಸಿ ಲವ್ ಸ್ಟೋರಿಗಳೇ ಜಾಸ್ತಿ ಬರ್ತಿರೋದು. ಈಗ ಲವ್ ಸ್ಟೋರಿ ಜಾನರಲ್ಲಿ ಸಿನಿಮಾಗಳು ಬಂದರೂ ಅಷ್ಟೇ, ಹಳೆಯ ಸಿನಿಮಾಗಳು ನಿಮ್ಮ ಟೈಮಲ್ಲಿ ಬರ್ತಿದ್ದಂತಹ ಆ ಪ್ಯೂರ್ ಲವ್ ಹೇಳುವಂಥದ್ದಂದ್ರೆ ಸಿನಿಮಾ ಅನ್ಬಿಟ್ರಪ್ಪ. ನಮಗೆ ಹಿಂದಿನ ಸಿನಿಮಾಗಳು ಸರ್, ಸಾರಿ ಹಳೆ ಸಿನಿಮಾಗಳಲ್ಲ, ಹಿಂದಿನ ಸಿನಿಮಾಗಳು, ಸ್ವಲ್ಪ ವರ್ಷದ ಹಿಂದಿನ ಆಗಿನ ಸಿನಿಮಾಗಳು. ಕಾಲದ ಸಿನಿಮಾಗಳ ಬೇಡ ಬಿಡಿ, ಆಗಿನ ಕಾಲ ಅಂತ ಹೇಳಿದ್ರೆ ಮತ್ತೆ ಬೇಜಾರಾಗುತ್ತೆ ಅನ್ಸುತ್ತೆ. ಆಗಿನ ಕಾಲ, So, okay. ಸ್ವಲ್ಪ ಹಿಂದಿನ ಇಲ್ಲ ಹೇಳಿ, ಪರವಾಗಿಲ್ಲ. ಸೊ ಆಗಿಲ್ಲ ಲವ್ ಸ್ಟೋರಿ ಸಿನಿಮಾಗಳು ಬರ್ತಾ ಇದ್ದಕ್ಕೆ ಇವಾಗ ಜೆನ್ಸಿ ಲವ್ ಸ್ಟೋರಿ ಸಿನಿಮಾಗಳು ಬರೋದಕ್ಕೆ ಶುರುವಾಗಿದೆ. ಸೊ ಸೀತಾ ಪಯಣ ಯಾವ ತರ ಲವ್ ಸ್ಟೋರಿ ಸಿನಿಮಾ? ನೀನೇ ಹೇಳಮ್ಮ. ಇಲ್ಲ ವಿತ್ ಆ ಜೆನ್ಸಿ ಅಂತ ನೀವೇನು ಹೇಳ್ತೀರಾ, ಆ ಫ್ಲೇವರ್ ಅವ್ರ ಪಾಯಿಂಟ್ ಆಫ್ ವ್ಯೂ ಕೂಡ ಇರುತ್ತೆ ತುಂಬ. ಅವ್ರನ್ನ ಎಲ್ಲರೂ ಮೈಂಡಲ್ಲಿ ಇಟ್ಕೊಂಡೇ ಐ ಮೀನ್ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡಿದ್ದೀವಿ. ವಾಟ್ ಈಸ್ ಜೆನ್ಸಿ, ಜನ್ರೇಷನ್ ಏನು, ಯಾವ ಥರ ಯೋಚನೆ ಮಾಡ್ತಾರೆ, ಎಷ್ಟು ಫ್ರ್ಯಾಂಕ್ ಆಗಿರ್ತಾರೆ, ಏನೋ ಯಾವ ಒಂದು ಹಿಪೋಕ್ರಸಿ ಇಲ್ಲದೆ ಮಾತಾಡೋದು. ಅದು ಹೀರೋ ಹೀರೋಯಿನ್ ಇಬ್ಬರು ಕ್ಯಾರೆಕ್ಟರ್ನಲ್ಲೂ ಅದು ವಿ ಹ್ಯಾವ್ ದಟ್. ಆ್ಯಂಡ್ ಈವನ್ ವೇ ಆಫ್ ಪ್ರೆಸೆಂಟೇಷನ್ ಕೂಡ ಸ್ವಲ್ಪ ವಿ ಹ್ಯಾವ್ ಟ್ರೈಡ್ ಆ್ಯಂಡ್ ಅಪ್ಡೇಟ್ ಮಾಡಿಕೊಂಡು ತುಂಬ ಟ್ರೈ ಮಾಡಿದ್ದೀವಿ. ವಿ ಹ್ಯಾವ್ ಡನ್ ಅವರ್ ಲೆವೆಲ್ ಬೆಸ್ಟ್. ಈಗಲೂ ಪ್ಯೂರ್ ಲವ್ ಅನ್ನೋದು ಇದೆಯಾ, ಅಥವಾ ಪ್ಯೂರ್ ಲವ್ ಸ್ಟೋರಿಗಳನ್ನು ಮಾಡೋದು ಎಷ್ಟು ಕಷ್ಟ ಇದೆ ಅಂತ? ಈಗ ಫ್ಯಾಂಟಸಿ ಸಿನಿಮಾಗಳ ಮಧ್ಯೆ, ಪ್ಯಾನ್ ಇಂಡಿಯಾ ಸಿನಿಮಾಗಳ ಮಧ್ಯೆ ಪ್ಯೂರ್ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಮಾಡೋದು ಎಷ್ಟು ಕಷ್ಟ ಇದೆ ಅಂತ? ಇಲ್ಲ, ಯಾವಾಗಲೂ ನಿಜ ಮಾತಾಡುವಾಗ ಕಷ್ಟ ಇರಲ್ಲ, ನಿಜ ಹೇಳುವಾಗ. ಬಟ್ ಸಿ, ಇಟ್ ಇಸ್ ನಾಟ್ ಎ ಪ್ಯೂರ್ ಅಂತ. ಯಾವುದು ಪ್ಯೂರ್ ಅಂತ ಅನ್ಕೋತೀರಾ ಅಂತ ಇವಾಗ ಗೊತ್ತಿಲ್ಲಲ್ಲ ನಮಗೆ. ಇವಾಗ ಜೆನ್ಸಿ ಅಂತ ಹೇಳ್ತಿದ್ವಿ, ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಪ್ಯೂರ್ ಆಗಿರುತ್ತಾ, ಅಥವಾ ನೀವು ಹಳೆಯ ಇದಕ್ಕೆ ಮುಂಚೆ ನಾವು ಮಾಡ್ತಿದ್ದ ಸಿನಿಮಾಗಳು, 90s ಬರ್ತಿದ್ದ ಸಿನಿಮಾಗಳು, ಅದು ಪ್ಯೂರಾ? ಯಾವುದು ಪ್ಯೂರ್ ಅನ್ನೋದಕ್ಕೆ ಒಂದು ಗ್ರಾಮರ್ ಇಲ್ಲ ಈಗ ಅಲ್ವಾ? ಸೊ ಇವಾಗ ಏನು ಫ್ಲೋನಲ್ಲಿ ಏನಿದೆ ಅದ್ರ ಜೊತೆಗೆ ನಾವು ಎಷ್ಟು ಪಾಸಿಟಿವ್ ಆಗಿ ವಿಚಾರಗಳನ್ನು ನಾವು ಹೇಳ್ತೀವಿ ಅನ್ನೋದನ್ನು ಚೆನ್ನಾಗಿ ಮಾಡೋದು ಸ್ವಲ್ಪ ಅದು ಚಾಲೆಂಜಿಂಗೇನೆ. ಯು ಹ್ಯಾವ್ ಟು ಲೈಕ್ ಥಿಂಕ್ ಅಬೌಟ್ ಎಲ್ರಿಗೂ ಕ್ಯಾಟರ್ ಮಾಡ್ತೀವಲ್ಲ ನಾವು, ಸೊ ವಿ ಹ್ಯಾವ್ ಟು ಸ್ವಲ್ಪ ಚಾಲೆಂಜಿಂಗ್. ಐಶ್ವರ್ಯ ಸಿನಿಮಾದಲ್ಲಿ ಟೀಸರ್ ನೋಡಿದಾಗ ಅಥವಾ ಸಾಂಗ್ಸ್ಗಳು ರಿಲೀಸ್ ಆದಾಗ ನೋಡಿದಾಗ ತುಂಬಾ ಕಲರ್ಫುಲ್ ಆಗಿ ಕಾಣಿಸಿದ್ದೀರಾ. ಸಾಂಗ್ಸಲ್ಲಂತೂ ನಿಮ್ಮ ಕಾಸ್ಟ್ಯೂಮ್ ತುಂಬ ಬ್ಯೂಟಿಫುಲ್ ಆಗಿದೆ, ನೀವೇ ತುಂಬ ಮುದ್ದಾಗಿ ಕಾಣಿಸ್ತೀರಾ. ಸೊ ಇದಕ್ಕೆಲ್ಲ ಅಂದರೆ ನನ್ನ ಪಾತ್ರ ಹೀಗೆ ಇರಬೇಕು, ನಾನು ಹೀಗೆ ನಡ್ಕೊಳ್ಬೇಕು, ಇದೇ ರೀತಿ ನನ್ನ ಔಟ್ಫಿಟ್ಗಳಿರಬೇಕು ಅಂತ ತುಂಬ ಪ್ರಿಪೇರ್ ಆಗಿದ್ರೆ ಹೇಗೆ? ಅದು ನನಗೆ ಯೂಶಲಿ ಒಂದು ಐಡಿಯಾ ಇರುತ್ತೆ. ಅಫ್ಕೋರ್ಸ್ ಅವ್ರ ಅಪ್ರೂವಲ್ ಆದಮೇಲೆ ದೆನ್ ಐ ವಿಲ್ ಸ್ಟಾರ್ಟ್ ಗಿವಿಂಗ್ ನನ್ನ ಇನ್ಪುಟ್ಸ್ ಏನಿರುತ್ತೋ. ಈ ಫಿಲಮ್ ಸ್ಪೆಸಿಫಿಕ್ಲಿ ನನ್ನ ತಂಗಿ ಕೂಡ ಇನ್ವಾಲ್ವ್ಡ್ ಆಗಿದ್ಲು, ಅಂಜನಾ. ಸೊ ಸೆಟ್ ಡಿಸೈನ್ ಆಗಿರ್ಬೋದು, ಕಲರ್ ಕೋಆರ್ಡಿನೇಷನ್ ಆಗಿರ್ಬೋದು, ನಾವಿಬ್ರು ಸೇರ್ಕೊಂಡು ಡಿಸೈಡ್ ಮಾಡಿ ಅದಾದ್ಮೇಲೆ ಅದನ್ನ ಪ್ರೆಸೆಂಟ್ ಮಾಡ್ತಿದ್ವಿ. ಇವ್ರು ಓಕೆ ಅಂದ್ರೆ ಅದು ಓಕೆ. ಸೊ ನಾನು ಯೂಶಲಿ ಐ ಲೈಕ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಕಾಸ್ಟ್ಯೂಮ್ಸ್, ಅದೆಲ್ಲ ಅದು ನನಗೆ ತುಂಬಾ ಇಷ್ಟ ಕೂಡ. ಫ್ಯಾಷನ್ ಅನ್ನೋದು ಇಟ್ಸ್ ಐ ಲವ್ ಫ್ಯಾಷನ್, ಸೊ ಐ ಲೈಕ್ ಬೀಯಿಂಗ್ ಇನ್ವಾಲ್ವ್ಡ್ ಅದರಲ್ಲಿ. ಸೀತಾ ಕ್ಯಾರೆಕ್ಟರ್ ನೇಮು, ಸೊ ಪ್ರತಿ ಪಾತ್ರಕ್ಕೂ ರಾಮಾಯಣದ ಇನ್ಫ್ಲುಯೆನ್ಸ್ ಇರುತ್ತಾ ಅಂತ? ಇಲ್ಲ, ಈಗ ಸರ್ ಬರ್ತಾರೆ, ಧ್ರುವ ಅವ್ರು ಬರ್ತಾರೆ, ಎಲ್ಲೋ ಹನುಮಂತ ನೋಡ್ದಂಗೆ ಆಗ್ತಾರೆ. ಅದು ನೀವೇ ಹೇಳ್ತಿದ್ದೀರಾ. ಸೊ ಆತರ ಕೂಡ್ ಬಂದ್ರೆ ನಮಗೆ ಅದು ಪ್ಲಸ್ ಆಗುತ್ತೆ. ಅಂದ್ರೆ ಆ ಪೋಸ್ಟರ್ ನೋಡ್ಬೇಕಾದ್ರೆ ಮುಂದೆ ನೀವಿಬ್ರು ನಿಂತ್ಕೊಂಡಿರ್ತೀರಾ, ಹಿಂದೆ ಧ್ರುವ ಸರ್ಜಾ ಅವ್ರು ನಿಂತ್ಕೊಂಡಿರ್ತಾರೆ. ಸೊ ರಾಮ ಸೀತೆ, ಹಿಂದೆ ಹನುಮಂತ, ಆ ತರ ಕಾಣಿಸ್ತಿದೆ. ಸೊ ಹನುಮಂತ ನಿಮ್ಮಿಬ್ರಿಗೆ ಬ್ರಿಡ್ಜ್ ಆಗೋದಕ್ಕೆ ಬರ್ತಾರ, ಪ್ರೀತಿ ಬ್ರಿಡ್ಜ್ ಆಗೋಕ್ ಬರ್ತಾರ, ಹೆಲ್ಪ್ ಮಾಡಕ್ ಬರ್ತಾರ ಅಂತ ಕೇಳಿದ್ದು. ಸಿ ನಾವ್ ಆತರ ಯೋಚನೆ ನಿಮ್ಮ ಅನಿಸಿಕೆಗಳಿಗೆ ಬಿಟ್ಬಿಡ್ತೀವಿ, ನಿಮ್ಮ ಊಹೆಗಳಿಗೆ ಏನ್ ಬೇಕಾದ್ರೆ ನೀವು ಬಿಟ್ಬಿಡಿ. ಸೊ ಬಟ್ ಅದು ಆಕ್ಚುಲಿ ದಟ್ಸ್ ಅ ಬ್ಯೂಟಿಫುಲ್ ಟೇಕ್ ನೀವು ಹೇಳಿದ್ದು ಅಲ್ವಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಎಸೆನ್ಸ್ ಇದೆ ಸಿನಿಮಾಲ್. ನೀವು ನಮ್ಗೆ ಅದು ಪೋಸ್ಟರ್ ನೋಡಿದ್ರೆ ಫಸ್ಟ್ ನಮ್ಗೆ ಹಾಗೆ ಅನ್ಸಿದ್ದು, ಬಿಕಾಸ್ ಅವ್ರ ಔಟ್ಫಿಟ್, ಅವ್ರ ಲುಕ್, ಅವ್ರ ಹೇರ್ ಸ್ಟೈಲ್ ಎಲ್ಲ ನೋಡಿದಾಗ ಮೇ ಬಿ ಇರಬಹುದೇನೋ ಅಂತ. ಧ್ರುವ ನಾವು ತುಂಬಾ ಮಾಸ್ ಆಗಿ ನೋಡಿದೀವಲ್ಲ, ಇದರಲ್ಲಿ ವಿಲ್ ಸಿ ಹಿಮ್ ಇನ್ ಅನ್ ಅದರ್ ವೇ ಅಂತಾನು ಹೇಳ್ಬೋದು. ಅಫ್ಕೋರ್ಸ್ ಆ ಮಾಸ್ ಎಲಿಮೆಂಟ್ ತುಂಬಾನೇ ಎದ್ ಕಾಣುತ್ತೆ, ಬಟ್ ದಟ್ ಎಮೋಷನಲ್ ಕೋಶಂಟ್ ತುಂಬಾ ಇದೆ. ಧ್ರುವಾಗ ಅದು ಡಿಫ್ರೆಂಟ್ ಅಂತ ನಮಗನ್ಸ್ತು. ಸೊ ಹಿ ಈಸ್ ಡನ್ ವೆರಿ ವೆಲ್ ಅದರಲ್ಲಿ. ನೈಸ್. ನಮ್ಮ ಹನುಮಂತ ಅವ್ರ ಮೊದಲೇ ಆಂಜನೇಯನ್ ಭಕ್ತರು, ಯಾವಾಗ ಜೈ ಆಂಜನೇಯ ಅಂತ ಹೇಳ್ತಾರೆ. ನಿರಂಜನನ್ ಆಗ್ಲೇ ಸರ್ ಲವ್ ಸ್ಟೋರಿ ಬಗ್ಗೆ ಕೇಳಿದೆ, ಐಶ್ವರ್ಯ ಅದು ಇವಾಗ ಕೇಳೋ ಹಾಗಿಲ್ಲ ಬಿಕಾಸ್ ಶಿ ಇಸ್ ಆಲ್ರೆಡಿ ಮ್ಯಾರಿಡ್. ಸೊ ನಾನು ನಿಮ್ಮ ಬಗ್ಗೆ ಕೇಳಬೇಕು. ಸೊ ನಿಮ್ಮ ಯಾವ್ದಾದ್ರು ಒಂದು ತುಂಬಾ
ಮುದ್ದಾದ ಲವ್ ಸ್ಟೋರಿ ನಾನು ಹೇಳ್ಬೇಕಾ? ನಾನು ಹೇಳ್ಬೇಕಾ? ನೀವೇ ಹೇಳ್ತೀರಾ? ಪ್ಲೀಸ್ ಹೇಳಿ. ನಾನು ಆದಷ್ಟು ಬೇಗ ಮದುವೆ ಆಗ್ತೀನಿ, ಆಮೇಲೆ ಹೇಳ್ತೀನಿ. ಸರ್ ನನ್ನ ಪ್ರಶ್ನೆ ಏನ್ ಗೊತ್ತಾ, ನಿಮ್ಮಿಬ್ರಿಗೂ ಗೊತ್ತಿರೋದು ಸೇಮ್ ಲವ್ ಸ್ಟೋರಿನಾ ಅಥವಾ ಇಬ್ರಿಗೂ ಬೇರೆ ಬೇರೆ ಲವ್ ಬೇರೆ. ಸ್ಟೋರಿ ಗೊತ್ತಿದ್ಯಾ ಅಂತ? 100% ಬೇರೆ ಬೇರೆ ಆಗಿರುತ್ತೆ. ಹೌದಾ? Sir, What is this, ನಿರಂಜನ್? ಹಾ? ಆಯ್ತು, ಇಬ್ರು ಇದ್ದಾಗ ಏನ್ ರೋಸ್ಟಿಂಗ್ ಮಾಡ್ತಾರೆ ಅಂತ ಈಗ ಇದನ್ನೇ ಸುಮ್ಮನೆ ನೋಡಿ ಕಾಲ್ ಎಳಿತಾ ಇರ್ತಾರೆ ಹಿಂಗೆ. ಓ ಬಟ್ ಬಟ್ ನಾನು ಎಲ್ಲರಿಗೂ ಹೇಳೋದಂದ್ರೆ ಹೀಸ್ ಅ ಗ್ರೀನ್ ಫ್ಲಾಗ್. ಹೀಸ್ ಅ ವೆರಿ ನೈಸ್, ಹೀಲ್ ಮೇಕ್ ಅ ಗುಡ್ ಬಾಯ್ ಫ್ರೆಂಡ್ ಅಂಡ್ ಹಸ್ಬೆಂಡ್ ಅಂಡ್ ಫ್ಯೂಚರ್. ಹಸ್ಬೆಂಡ್. ಅವರೇ ಹೇಳ್ಬಿಟ್ಟು ನಾನು ಬರೀ ಬಾಯ್ ಫ್ರೆಂಡ್ ಅಂತ ಅನ್ಕೋಬೇಡಿ, ಹಸ್ಬೆಂಡ್ ಆಗ್ತೀನಿ ಅಂತ. ಸೊ ನೀವು ಹೇಳಲ್ವಾ ನನಗೆ ಲವ್ ಸ್ಟೋರಿ? ಹಾಗಾದ್ರೆ ಹೇಳಿ. ಬನ್ನಿ ಸೀತಾಪಯಣ, ಅಲ್ಲೇ ಲವ್ ಸ್ಟೋರಿ ಇದೆಯಾ? ನೋಡ್ರ ಎಷ್ಟು ಛತ್ರಿ. ಸ್ಮಾರ್ಟ್ ಇದಾರೆ ಸರ್. ನೀವು ಆಯ್ಕೆ ಮಾಡಿದಾಗ್ಲೇ ನಮಗೆ ಗೊತ್ತಾಗ್ಬೇಕು ಅವ್ರು ಸ್ಮಾರ್ಟ್ ಇದ್ದಾರೆ ಅಂತ. ನಿಮ್ಮ ಆಯ್ಕೆ ಅಷ್ಟು ಈಸಿ ಆಗಿರಲ್ಲ ಅಲ್ಲ, ಅದಕ್ಕೆ ಛತ್ರಿ ಕನ್ನಡ ಭಾಷೆಯಲ್ಲಿ ನಾನು ಹೇಳ್ಬೇಕು. ಅಟ್ಲೀಸ್ಟ್ ಸ್ವಲ್ಪ ಡಿಗ್ನಿಫೈಡ್ ಆಗಿ ಸ್ಮಾರ್ಟ್ ಅಂತ ಅಂದೆ. ಸರ್ ಛತ್ರಿ ಸಿಂಪಲ್. ನೆಕ್ಸ್ಟ್ ಏನು ಕೇಳೋದೇ ಬೇಡ ಅಂತ. ನಿರಂಜಿತ್, ಅರ್ಜುನ್ ಸರ್ಜಾ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋರು. ಅಫ್ಕೋರ್ಸ್ ನೀವು ಕೂಡ ಅವ್ರ ಸಿನಿಮಾಗಳನ್ನ ನೋಡಿರ್ತೀರಾ. ಬಟ್ ನಟನಾಗಿ ಅರ್ಜುನ್ ಸರ್ನ ನೋಡೋದಕ್ಕೂ ನಿರ್ದೇಶಕನಾಗಿ ಅರ್ಜುನ್ ಸರ್ನ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ತುಂಬ ಡಿಫ್ರೆನ್ಸ್ ಇದೆ. ಈಸ್ ಟೋಟ್ಲಿ ಡಿಫ್ರೆಂಟ್. ಆ್ಯಕ್ಟರ್ ಆಗಿ ಬಂದಾಗ ಸರ್ ಈಸ್ ಲೈಕ್ ಕಂಪ್ಲೀಟ್ಲಿ ಇನ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ಅದೊಂದೇನೋ ಒಂದು ಆರ ಫಾರ್ಮ್ ಆಗುತ್ತೆ ಅವರು ಆ್ಯಸ್ ಅನ್ ಆ್ಯಕ್ಟರ್ ಬಂದಾಗ. ನಾವು ಚಿಕ್ಕ ಫ್ರೇಮಲ್ಲಿ ನಾವು ಮಾನಿಟರಲ್ಲಿ ನೋಡಬೇಕಾದ್ರೂ ತುಂಬ ಅಬ್ಸರ್ವ್ ಮಾಡ್ತಿರ್ತೀನಿ ಅವ್ರ ಪರ್ಫಾರ್ಮೆನ್ಸ್ನ. ಸೊ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಆ್ಯಂಡ್ ಡೈರೆಕ್ಟ್ರಾಗಿ ಬಂದಾಗ ಅಷ್ಟೇ ರಿವರ್ಸು, ಅಷ್ಟೇ ಕಾಮ್, ಕಂಪೋಸ್ಡ್. ಎಲ್ಲ ಆರ್ಟಿಸ್ಟ್ನು ಕಾಮಾಗೆ ಏನೋ ಅವ್ರಿಗೆ ಏನು ಬೇಕೋ ನೀಟಾಗಿ ತೆಗೆಸ್ಕೊಳ್ಳೋಕೆ ಗೊತ್ತು. ತುಂಬ ಏನದು ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ದೆ. ಇಡೀ ಸೆಟ್ ಅಟ್ಮಾಸ್ಫಿಯರೇ ಕಾಮಾಗಿರುತ್ತೆ ತುಂಬ. ಸೊ ನಮಗೂ ಆ್ಯಸ್ ಆರ್ಟಿಸ್ಟ್ ವಿಲ್ ಫೀಲ್ ತುಂಬ ಈಸಿ ನಮಗೆ ಪರ್ಫಾರ್ಮ್ ಮಾಡೋದು ಅವ್ರ ಸೆಟ್ಸಲ್ಲಿ. ಆ್ಯಂಡ್ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರು ಪರ್ಫೆಕ್ಟಾಗಿ ಗೊತ್ತು, ಅದನ್ನು ತೆಗೆಸ್ಕೋತಾರೆ ನಮ್ಮ ಕೈಲಿ. ಎರಡು ಕುಟುಂಬಕ್ಕೆ ತುಂಬಾ ದೊಡ್ಡ ಲೆಗಸಿ ಇದೆ. ಸೊ ಈ ಕಡೆ ಧ್ರುವ ಅವರು ನಿಮ್ಮನ್ನ ಈ ಸಿನಿಮಾಗೆ ಆಯ್ಕೆ ಮಾಡಿ ಅಂತ ಹೇಳಿದ್ರೆಲ್ಲ ದೊಡ್ಡ ವಿಚಾರ. ಇಂಡಸ್ಟ್ರಿನಲ್ಲಿ ಒಬ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಸಹಾಯ ಮಾಡ್ಕೊಳ್ಳೋದು, ಸಾಥ್ ಕೊಡೋದಿದ್ದಿಲ್ಲ ಅದು. ಇಲ್ಲ, ಡೆಫಿನೆಟ್ಲಿ ಧ್ರುವ ಅಣ್ಣಂಗೆ ಐ ಆಲ್ವೇಸ್ ಬಿ ಥ್ಯಾಂಕ್ಫುಲ್. ಯಾಕಂದರೆ ತುಂಬ ವರ್ಷಗಳಿಂದ ನಾನು ಕನ್ನಡದಲ್ಲಿ ಟ್ರೈ ಮಾಡ್ತಾನೆ ಇದ್ದೀನಿ ಒಂದು ಸಿನಿಮಾಗಳ ಮುಖಾಂತರ ನಾನು ಪ್ರೇಕ್ಷಕರ ಮುಂದೆ ಬರಬೇಕು ಅಂತ. ಬಟ್ ಎಲ್ಲೋ ನನ್ನನ್ನು ಧ್ರುವ ಅಣ್ಣ ಅಂಥ ದೊಡ್ಡ ಸ್ಟಾರ್ ಆಗಿನೂ ನನ್ನನ್ನು ಒಂದು ಅಪ್ಕಮಿಂಗ್ ಒಂದು ಟ್ಯಾಲೆಂಟ್ ಅಂತ ರೆಕಗ್ನೈಸ್ ಮಾಡಿ ನನಗೊಂದು ಸರ್ಗೊಂದು ನಂದು ಪ್ರೊಫೈಲ್ ಫಾರ್ವರ್ಡ್ ಮಾಡಿ ನನಗೆ ಎಲ್ಲೋ ಬೇರೆ ಕಡೆ ಒಂದು ಆಪರ್ಚುನಿಟಿ ಸಿಗೋ ಥರ ಮಾಡಿ. ಸೊ ಅದಕ್ಕೆ ನಾನು ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ಧ್ರುವ ಅಣ್ಣ. ಆ ಥರವ್ರು ನಮ್ಗೆ ತುಂಬ ಜನ ಸಪೋರ್ಟಿಗೆ ನಿಂತ್ಕೋಬೇಕು. ಹೊಸೊಬ್ಬರಿಗೆ ನ್ಯೂ ಕಮರ್ಸಿಗೆ ನಿಂತ್ಕೊಂಡಾಗಲೇ ನಮಗೊಂದು ಬಲ ಇರುತ್ತೆ. ಆ ಥರದೊಂದು ಆಂಜನೇಯನ ಬಲ ಸಿಗ್ದಂಗೆ ನಮಗೆ. ಒಂದು ಕಡೆ ಸರ್ಜಾ ಕುಟುಂಬಕ್ಕೆ ಕನ್ನಡದ ಮೇಲೆ ಇರುವಂಥ ಪ್ರೀತಿ ಸರ್. ಅಂದರೆ ಈಗ 5-6 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡ್ತಿದ್ರೆ ಬೇರೆ ಯಾರು ನಟನ ಹಾಕೋಬೋದಾಯ್ತು, ಬಟ್ ಕನ್ನಡದವ್ರು ಒಬ್ರು ಇರಬೇಕು ಅನ್ನೋದೊಂದು ಇದೆಯಲ್ಲ ಸರ್, ಅದೊಂದು ಪ್ರೀತಿ. ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ಸ್ ಅಲ್ಲ ಅವ್ರ ಮನೇಲಿ ಇದ್ದಾಗಲೂ ಕೂಡ ಅವರು ಚೆನ್ನೈಲಿ ಬೆಳೆದ್ರು ಕೂಡ ಅವ್ರು ಮಾತಾಡೋಂಥ ಕನ್ನಡನ ಇದಕ್ಕೆ ಕಲೆಗೆ ಭಾಷೆ ಅನ್ನೋದಿಲ್ಲ ಅಲ್ವಾ? ಭಾಷೆ ಇಲ್ಲ. ಎಲ್ಲಿ ಒಳ್ಳೆಯ ಒಂದು ಟ್ಯಾಲೆಂಟ್ ಇದೆ, ಈಗ ಆ್ಯಸ್ ಎ ಡೈರೆಕ್ಟರ್ ಅಂತ ನೋಡುವಾಗ ಅಲ್ಲಿ ಕಲೆ ಇದೆಯಾ, ನನ್ನ ಕ್ಯಾರೆಕ್ಟರ್ಗೆ ಅಲ್ಲಿ ನ್ಯಾಯ ಸಿಗುತ್ತಾ, ಈ ಆ್ಯಕ್ಟರ್ನ ಹಾಕಿದ್ರೆ ನಮಗೆ ಜಸ್ಟಿಫಿಕೇಷನ್ ಆಗುತ್ತಾ ಅನ್ನೋದೇ ಪ್ರತಿಯೊಬ್ಬ ಡೈರೆಕ್ಟ್ರು ಯೋಚನೆ ಮಾಡೋದು. ಸೊ ಇಲ್ಲಿ ಯಾರು ಯಾವ ಭಾಷೆಯಿಂದ ಬರ್ತಾರೆ ಏನು ಅನ್ನೋದು ವಿಚಾರ ಬರಲ್ಲ. ಆ್ಯಂಡ್ ಅಗೈನ್ ಈಗ ಈ ಭಾಷೆ ಅನ್ನೋ ಬ್ಯಾರಿಯರೇ ಇಲ್ಲ ಈಗ. ಒಳ್ಳೆ ಕಂಟೆಂಟು, ಒಳ್ಳೆ ನಟನೆ, ಒಳ್ಳೆ ಟ್ಯಾಲೆಂಟ್ ಎಲ್ಲಿದೆ ಅವ್ರಿಗೇ ಪೀಪಲ್ ಅಪ್ರಿಷಿಯೇಟ್ ಮಾಡಿದ್ರೆ. ಸೊ ಹಾಗಾಗಿ ನಾನು ಐ ಸಾ ವೆರಿ ಗುಡ್ ಟ್ಯಾಲೆಂಟ್ ಇನ್ ಹಿಮ್ ನಿರಂಜನ್. ಆ್ಯಂಡ್ ಅಗೇನ್ ಅವರ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಒಳ್ಳೆ ದೊಡ್ಡ ಲೆಗೆಸಿ ಅವರ ಚಿಕ್ಕಪ್ಪ. ಸೊ ದಟ್ಸ್ ಇಟ್. he deserves it. He deserves the role. ಐಶ್ವರ್ಯ, ಅರ್ಜುನ್ ಸರ್ ತಂದೆ ಆಗಿ, ಡೈರೆಕ್ಟರ್ ಆಗಿ, ಆಕ್ಟರ್ ಆಗಿ ಏನು ಡಿಫ್ರೆನ್ಸ್ ಇದೆ? ಈಗ ಮನೇಲಿ ತಂದೆ ಆಗಿ ಹೇಗಿರ್ತಾರೆ, ನಿರ್ದೇಶಕನಾಗಿ ಸೆಟ್ಟಲ್ಲಿ ನಿಮ್ಮ ಜೊತೆ ಹೇಗಿರ್ತಾರೆ, ಕೋ ಆಕ್ಟರ್ ಆಗಿ ಹೇಗಿರ್ತಾರೆ? ಕೋ ಆಕ್ಟರ್ ಆಗಿ ನನಗೆ ಸ್ವಲ್ಪ ಇಂಟಿಮಿಡೇಟಿಂಗ್ ಆಗಿತ್ತು. ಹೌದಾ? ಮೋರ್ ದೆನ್ ಅನ್ ಅ ಡೈರೆಕ್ಟರ್ ಅಂಡ್ ಡಾಟರ್ ಎಲ್ಲ, ಐ ಆಮ್ ಹಿಸ್ ನಂಬರ್ 1 ಫ್ಯಾನ್. ಸೊ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಹಿಮ್, ಅವ್ರ ಮುಂದೆ ನಿಂತ್ಕೊಂಡು ಅಭಿನಯಿಸಬೇಕು ಅಂದ್ರೆ ನನಗೆ ಸ್ವಲ್ಪ ಇಂಟಿಮಿಡೇಟಿಂಗ್ ಆಗಿತ್ತು. ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಡೈರೆಕ್ಟರ್ ಆಗಿ ಇಟ್ಸ್ ಅ ಬ್ರೀಸ್ ನನಗೆ. ಅವ್ರು ತುಂಬಾ ಕಂಫರ್ಟ್ ಕೊಡ್ತಾರೆ, ತುಂಬಾ ಪ್ರತಿಯೊಂದು ಆರ್ಟಿಸ್ಟ್ಗೂ, ಬಿಕಾಸ್ ಹಿ ಇಸ್ ಅನ್ ಆರ್ಟಿಸ್ಟ್ ಹಿಮ್ಸೆಲ್ಫ್, ದಟ್ ನುವಾನ್ಸಸ್ ಎಲ್ಲ ಅವ್ರಿಗೆ ಗೊತ್ತು. ಆ್ಯಂಡ್ ಕ್ಯಾಮ್ರಾ ಮುಂದೆ ಎಂಬ್ಯಾರಸ್ ಮಾಡಬಾರ್ದು, ಈ ಥರ ಮಾಡಬೇಡ, ಆ ಥರ ಮಾಡಬೇಡ ಅಂತ ಯಾರಿಗೂ ಜೋರಾಗಿ ಹೇಳಲ್ಲ. ಸೊ ದೋಸ್ ಸೆನ್ಸಿಟಿವಿಟೀಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಟ್ ಈಸ್ ಅ ಬ್ರೀಸ್.
ತಂದೆ ಹಾಗೆ ನೀವೇ ನೋಡ್ತಿದ್ದೀರಾ ಲೈಕ್ ಯು ನೋ ಹೌ ಇಟ್ ಇಸ್ ಹಿ ಇಸ್ ಲೈಕ್ ಅ ಫ್ರೆಂಡ್ ಇವಾಗ ಸೊ ಹಿ ಇಸ್ ವೆರಿ ಜೋವಿಯಲ್ ನೀವು ಸ್ಕ್ರೀನ್ ಅಲ್ಲಿ ನೋಡಂತ ಅರ್ಜುನ್ ಸರ್ಜಾ ಅಲ್ಲ ಮನೇಲಿ ಹಿ ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಸ್ಕ್ರೀನ್ ಅಲ್ಲಿ ರಫ್ ಅಂಡ್ ಟಫ್ ಆಗಿ Yeah. ಕಾಣಿಸ್ಬೋದು ಅಷ್ಟೇ ಹಾ ಈಗ ನಾನು ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ ಸರ್ ನಿಮಗೆ ಹೆಸರು ಇರೋದೇ ಆಕ್ಷನ್ ಕಿಂಗ್ ಅಂತ ನೀವು ತೆರೆ ಮೇಲೆ ಘರ್ಜಿಸ್ತೀರಾ ಸೊ ತೆರೆ ಹಿಂದೆ ಹೇಗೆ ಸರ್ ಇಷ್ಟೊಂದು ಸೈಲೆಂಟ್ ಮನೆಗೆ ಬಂದು ಫೈಟ್ ಮಾಡ್ಬೇಕಾ ನಾನು ಹಾ? ನಮಗೆ ಕರಾಟೆ ಗೊತ್ತು ಅಂತ ಮನೆಯವ್ರ ಹತ್ರ ಎಲ್ಲ ಬಂದು ಫೈಟ್ ಮಾಡ್ಬೇಕಾ ಮನೇಲಿ ಅಲ್ಲ ಹಂಗೆ ಯೂಶಲಿ ಇರ್ಬೇಕಾ ಅದನ್ನ ನಾವು ಸಿನಿಮಾಗಳಲ್ಲಿ ನೋಡಿದ್ರು ಅಥವಾ ನಾವು ಕೇಳಿರೋದು ಒಂದಷ್ಟು ಜನ ನಿರ್ದೇಶಕರು ಸೆಟ್ ಆಗಿ ತುಂಬಾ ಇಲ್ಲ ಟೆನ್ಷನ್ ಇರುತ್ತೆ ತುಂಬಾ ಸ್ಟ್ರೆಸ್ ಇರುತ್ತೆ ದ ಕಿರ್ಚಾಡ್ತಾರೆ ಕೈಂಡ್ ಆಫ್ ಏನದು ಇಮೇಜ್ ಇರೋದು ನನಗೆ ಆ್ಯಕ್ಷನ್ ಕಿಂಗ್ ಅಂತ ಬಿಕಾಸ್ ನಾನು ಫೈಟ್ಸ್ ಗೀಟ್ಸ್ ಅದೆಲ್ಲ ಕಲ್ತ್ಕೊಂಡಿದ್ದೀನಿ ಅದೆಲ್ಲ ಮಾಡ್ತೀನಿ ಓಕೆ ಅಫ್ಕೋರ್ಸ್ ರಿಯಲ್ ಪ್ರಾಬ್ಲಮ್ ಬಂದಾಗ ಗ್ಯಾರಂಟಿ 100% ಐ ವಿಲ್ ಬಿ ಲೈಕ್ ದಟ್ ಓನ್ಲಿ ಪ್ರಾಬ್ಲಮ್ ಅಂತ ಏನೋ ಬಂದರೆ ನನ್ನ ಇಮೇಜ್ ಏನಿದೆ ಅದನ್ನ ನೀವು ನೋಡ್ತೀರಾ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಹಂಗನ್ಬಿಟ್ಟು ಮನೇಲಿ ಬಂದ್ಬಿಟ್ಟು ಏಯ್ ಬಂದು ಫಾಟ್ ಅಂತ ಹೋಗ್ಬಂದು ಕೆಲಸದವನು ಹೊಡೆದು ಇದು ಮಾಡಿದ್ರೆ ರಾಕ್ಷಸ ಅಂತಾರೆ ಸೊ ದಟ್ಸ್ ಲೈಫ್ he's never taken his fame ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಸೊ ಅದು ಮನೆಗೆ ಬರದೇ ಇಲ್ಲ ಕೆಲಸ ಅನ್ನೋದು ಇಟ್ಸ್ ಆಲ್ವೇಸ್ ಔಟ್ಸೈಡ್ ಆಫ್ ದ ಹೌಸ್ ಸೊ ಅವ್ರು ಬಂದಾಗ ಹಿ ಇಸ್ ಜಸ್ಟ್ ಹಿಮ್ಸೆಲ್ಫ್ ಯಾ ಅವರ ಸಿನಿಮಾಗಳಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕಾಡುವಂಥ ಸಿನಿಮಾ ಯಾವುದು? ಒಂದು ಆ್ಯಕ್ಷನ್ ಆದರೆ ಮತ್ತೊಂದು ರೊಮ್ಯಾಂಟಿಕ್, ಎರಡು ಉದಾಹರಣೆ ಕೊಡಿದ್ದಾರೆ ಯಾವ ಸಿನಿಮಾಗಳು? ಫಸ್ಟು ಕನ್ನಡ ಅಂದರೆ ಶ್ರೀ ಮಂಜುನಾಥ ತುಂಬ ಸಲ ನೋಡಿದ್ದೀನಿ ನಾನು ಅದು ಪ್ರತಿ ಶಿವರಾತ್ರಿ ಬರುತ್ತೆ ಆ್ಯಂಡ್ ನಾನು ನೋಡ್ತೀನಿ ಸೊ ಅದು ನನಗೆ ಕನ್ನಡದಲ್ಲಿ ತುಂಬ ಇಷ್ಟವಾದಂಥ ಫಿಲಮು ಜನರಲ್ ಆಗಂದರೆ ಮುದಲ್ವನ್ ನಂಬರ್ 1 ಫೇವ್ರೆಟ್ ಆ್ಯಂಡ್ ರಿದಮ್ ಅಂತ ದಟ್ಸ್ ಆಲ್ಸೋ ಅ ತಮಿಳ್ ಮೂವಿ ಅದು ನನಗೆ ತುಂಬ ಇಷ್ಟ ಇಟ್ಸ್ ಅ ಫೀಲ್ ಗುಡ್ ನಮ್ಮ ಜಾನರ್ ಅಂತ ಹೇಳೋಕ್ಕಾಗಲ್ಲ ಬಟ್ ಇಟ್ಸ್ ಅ ಮ್ಯೂಸಿಕಲ್ ಟ್ರಾವೆಲ್ ನಾಟ್ ಯಾ ಇನ್ನೊಂದು ಮಾಡ್ತಾರೆ ಇವರು ಒಂದು ಚಿತ್ರ ಎಲ್ಲರೂ ನೋಡಬೇಕು ಕನ್ನಡ ದೊಡ್ಡ ಹಿಟ್ ಅದು ಸಿನಿಮಾ ಹೌದು ಅವಾಗ ವಿಚಿತ್ರವಾಗಿರ್ತೀನಿ ನೋಡೋಕ್ಕೆ ತುಂಬ ವಿಚಿತ್ರವಾಗಿರ್ತೀನಿ ಆಮೇಲೆ ಆ್ಯಕ್ಟಿಂಗ್ ಎಲ್ಲ ಬರಲ್ವಲ್ಲ ಆ್ಯಕ್ಟಿಂಗ್ ಅನ್ನೋದೇ ನಮ್ಗೆ ಗಂಧನೇ ಇರಲಿಲ್ಲ ಸುಮ್ಮನೆ ಕರ್ಕೊಂಬಂದ್ಬಿಟ್ರು ಸಿನಿಮಾಲಿ ಬಿಟ್ಬಿಟ್ರು ಆಮೇಲೆ ನೋಡಿದ್ರೆ ತಿರುಗಿ ನೋಡಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅನ್ನೋ ಒಂದು ಫೀಲಿಂಗು ಸೊ ತುಂಬ ನಾಚಿಕೆ ಆ್ಯಕ್ಟಿಂಗೇ ಬರ್ತಿರಲಿಲ್ಲ ನನಗೆ ಅವಾಗ ಮಾಡಿಸಿದ್ರೆ ಅವಾಗ ಏನೇನೋ ಮಾಡಿದ್ದೀನಿ ವಿಚಿತ್ರವಾಗೆಲ್ಲ ನೋಡೋಕ್ಕೂ ವಿಚಿತ್ರವಾಗಿದ್ದೀನಿ ಆ್ಯಕ್ಟಿಂಗು ಏನೋ ಮಾಡಿದ್ದೀನಿ ಏನಿಲ್ಲ ಸರ್ ಅದು ಇವರು ಚಂದ ಇಲ್ಲಲ್ಲ ಇವ್ರು ಅದನ್ನು ಹಾಕ್ಬಿಟ್ಟು ಮನೇಲಿ ನಾನು ಬರೋ ಕರೆಕ್ಟಾಗಿ ಏನೋ ಹಾಕ್ಬಿಡ್ತಾರೆ ಅದನ್ನು ನಾನು ಓಡ್ಬಿಡ್ತೀನಿ ನಾನು ಹೌದಾ ಹಳೆ ಸಿನಿಮಾಗಳೆಲ್ಲ ನೋಡಲ್ಲ ಎಲ್ಲರ ಲೈಫಲ್ಲಿ ಹತ್ರ ಒಂದು ಸಿನಿಮಾ ಇರುತ್ತಲ್ಲ ಬಟ್ ಈಗಲೂ ನೋಡಲ್ವಾ ಸರ್ ಈಗಲೂ ಅವ್ರು ಸಿನಿಮಾ ಹಾಕೋದು ಮನೆಗೆ ನಾರ್ಮಲಿ ನಾನು ನನ್ನ ಸಿನಿಮಾ ನೋಡಲ್ಲ ಯಾವುದು ಯಾಕೆ ಗೊತ್ತಿಲ್ಲ ಒಂದ್ಸತಿ ಆ್ಯಕ್ಟ್ ಮಾಡಾದ್ಮೇಲೆ ಓಕೆ ಒಂದ್ಸತಿ ಸಿನಿಮಾ ನೋಡೋದು ಅದಾದ್ಮೇಲೆ ನೋಡಬೇಕು ಅಂತ ಜಾಸ್ತಿ ಅನ್ಸಲ್ಲ ನನಗೆ. ಬಟ್ ಇವಾಗ ಸೀತಾಪಯಣ ನೋಡ್ಲೇಬೇಕಲ್ಲ ಈ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದೀರಾ ಇದು ನಾನೇ ಡೈರೆಕ್ಟರ್ ಅಲ್ವಾ ಬೇರೆ ಆಪ್ಷನ್ ಇಲ್ಲ ನೋಡಲೇಬೇಕು ನನಗೆ ನಿಮ್ಮ ಫ್ಯಾಮಿಲಿ ನೋಡಿದಾಗ ಮತ್ತೆ ಟೀಸರಲ್ಲಿ ಒಂದು ಸೀನ್ ನೋಡಿದಾಗ ಅಂದರೆ ಎಲ್ಲರೂ ಫ್ಯಾಮಿಲಿ ಅವರೆಲ್ಲರೂ ಕುತ್ಕೊಂಡಿರ್ತಾರೆ ಮಧ್ಯ ಒಂದು ಟೇಬಲ್ ಊಟ ಇರುತ್ತೆ ಆ ಸೀನ್ ನೋಡೋದಕ್ಕೆ ತುಂಬ ವಾವ್ ಅಂತ ಅನ್ಸುತ್ತೆ ಬಿಕಾಸ್ ಇವಾಗೆಲ್ಲ ಕೂಡು ಕುಟುಂಬಗಳೇ ಇಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಈಗ ಆ ಥರದ ರೆಸ್ಟೋರೆಂಟ್ಗಳಾಗ್ಬಿಟ್ಟಿದೆ ಎಲ್ಲರೂ ಸ್ಟ್ರೇಂಜರ್ಸ್ ಹೋಗಿ ಅಲ್ಲಿ ಕೂತ್ಕೊಂಡು ಊಟ ಮಾಡೋ ಕಲ್ಚರ್ ಬಂದ್ಬಿಟ್ಟಿದೆ ಯಾ ಬಟ್ ನಿಮ್ಮ ಫ್ಯಾಮಿಲಿ ಹಾಗೆ ಇದೆ ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ನಿಮ್ಮ ಕುಟುಂಬ ಫುಲ್ ಸೇರ್ಕೊಂಡಿರ್ತಾರೆ ಅದು ನೋಡೋದಕ್ಕೆ ಚೆಂದ ಇರುತ್ತೆ ಸೊ ಆ ಮೌಲ್ಯಗಳನ್ನ ಆ ಫ್ಯಾಮಿಲಿ ಎಲಿಮೆಂಟ್ಸ್ಗಳನ್ನ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಮಾಡಿದ್ದೇನಕ್ಕೆ ತೋರಿಸ್ತಿರೋದೇನಕ್ಕೆ ಅದೇ ನೀವು ಹೇಳ್ದಂಗೆ ಈಗೆಲ್ಲ ಸ್ವಲ್ಪ ಅದನ್ನೆಲ್ಲ ಮರೀತಿದ್ದಾರೆ ಆ್ಯಕ್ಚುಲಿ ಅದು ನಮ್ಮ ಕಲ್ಚರು ನಮ್ಮ ಟ್ರೆಡಿಷನ್ನು ಸೊ ಅದು ಹಾಗೆ ಅದನ್ನ ಇನ್ನೂ ಉಳಿಸ್ಕೊಂಡು ಬರಬೇಕು ಆಮೇಲೆ ಅದರೊಳಗಿರೋ ಪಾಸಿಟಿವಿಟಿ ಏನು ಅದರಿಂದ ಎಷ್ಟು ಇಂಟಿಮೆಸಿ ಬೆಳೆಯುತ್ತೆ ಒಬ್ರಿಗೊಬ್ಬರು ಅನ್ನೋದು ಇವಾಗ ನೀವು US ಅಂತ ನೋಡಿದ್ರೆ ನಿಮಗೆ ಅಲ್ಲಿ ಒಬ್ರಿಗೊಬ್ರು ಇದೇ ಇಲ್ಲ ತಂದೆ ತಾಯಿನ ನೋಡಬೇಕು ಅಂತಂದರೆ ಅಪಾಯಿಂಟ್ಮೆಂಟಿಗೆ ಫೋನ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಥರ ಕೇಳ್ಕೊಂಡು ಹೋಗಬೇಕು ಸೊ ಇದು ಎಲ್ಲಿಗೆ ಹೋಗ್ತಾ ಇದೆ ಇದು ಮತ್ತು ಆ ಲೆವೆಲ್ಗೆ ಹೊರಟೋಗುತ್ತೇನೋ ನಮ್ಮ ದೇಶನೋ ಅನ್ನೋ ಒಂದು ಭಯ ಇದ್ದೇ ಇದೆ ಸೊ ಈ ಥರದ್ದು ತುಂಬ ವಿಚಾರಗಳನ್ನ ನಾವು ಸಿನಿಮಾಲಿ ಹೇಳಿದ್ದೀವಿ ನಮ್ಮ ಕಸ್ಟಮ್ಸ್ ಏನಿದೆ ನಮ್ಮ ಧರ್ಮ ಏನಿದೆ ಅದನ್ನು ಮರೀದೆ ಇರಬೇಕು ಅನ್ನೋ ಒಂದು ನಮ್ಮ ಕೈಲಾದ ಈ ಮೀಡಿಯಾ ಮೂಲಕ ಹೇಳೋ ಒಂದು ಪ್ರಯತ್ನ ಸೊ ಎಲ್ಲೋ ಒಂದು ಕಡೆ ತಂದೆ ಮತ್ತೆ ತಾಯಿಯಿಂದ ಬಂದಿದ್ದ ಸರ್ ಅದು ಕುಟುಂಬದ ಮೌಲ್ಯ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಎಲ್ಲೋ ಒಂದು ಕಡೆ ಎಲ್ಲ ಅವ್ರ ಕಡೆಯಿಂದಲೇ ಯಾಕೆಂದ್ರೆ ಎಲ್ಲೋ ಒಂದು ಸರ್ ಅದು ಯಾಕೆ ಅಂದರೆ ಇಲ್ಲಿಂದ ಬೇರೆ ಭಾಗಕ್ಕೆ ಹೋದ್ವಿ ಅಂತಂದರೆ ನಮ್ಮ ಕೆಲಸ ಆಯಿತು ನಮ್ಮ ಸಿನಿಮಾ ಆಯಿತು ಆ ಥರ ಬ್ಯುಸಿ ಆಗಿಬಿಡ್ತೀವಿ ಅದು ಬಿಟ್ಟು ಕೂಡ ಈಗ ಜಕ್ಕನಹಳ್ಳಿ ಜಾತ್ರೆ ಆಗುತ್ತೆ ಅಂದರೆ ನೀವು ಬರ್ತೀರಾ ಕುಟುಂಬದ ಏನೇ ಸಣ್ಣ ಪ್ರೋಗ್ರಾಮ್ ಅಂದ್ರೆ ನೀವು ಅಲ್ಲಿ ಇರ್ತೀರಾ ಅದು ತಂದೆ ತಾಯಿ ಹೇಳ್ಕೊಟ್ಟಿರೋದು ನಾವು ಚಿಕ್ಕ ವಯಸ್ಸಿಂದ ನಮಗೆ ಚೆನ್ನಾಗಿ
ಈ ಊಟ ಮಾಡಿಸೋ ಥರ Okay. ನಮ್ಮ ತಂದೆಯವ್ರು ಮೊದಲು ಚಿಕ್ಕ ವಯಸ್ಸಿಂದ ಹೇಳೋರು. ಆಗಿನ ಕಾಲದಲ್ಲಿ ಬ್ರಿಟಿಷ್ ಟೈಮ್ಲಿ ನಮ್ಮಪ್ಪ ಹೋಗಿ ವೈರ್ಸ್ ಎಲ್ಲ ಕಟ್ ಮಾಡಿಬಿಡ್ತಿದ್ರಂತೆ. ಆಮೇಲೆ ಅಟ್ಟಿಸ್ಕೊಂಡು ಬಂದರೆ ಇದು ಏನೋ ಎಸ್ಕೇಪ್ ಆಗಿ ಅಲ್ಲಿ ಮಧುಗಿರಿ ಬೆಟ್ಟದಾಗ ಹೋಗಿ ಸೇರಿಕೊಂಡು ಈ ಥರ ವಿಚಾರಗಳೆಲ್ಲ ಹೇಳಿ ನಮ್ಗೆ ಪೇಟ್ರಿಯಾಟಿಸಮ್ ಅನ್ನೋದು ಬಂತು. ಓಕೆ, ನಮ್ಮ ದೇಶ ಹಂಗಿತ್ತು, ಹಿಂಗೆಲ್ಲ ಕಷ್ಟಪಟ್ಟರು ಅವರು ಅನ್ನೋದು ಊಟ ಮಾಡಿಸೋ ಥರ ನಮ್ಗೆ ಅದನ್ನ ಇದು ಮಾಡಿದರೆ. ದಟ್ಸ್ ದ ರೀಸನ್ ನನ್ನ ಪಿಕ್ಚರ್ನಲ್ಲಿ ನಾನು ಪೇಟ್ರಿಯಾಟಿಕ್ ವಿಷಯಗಳನ್ನ ಹೇಳ್ತೀನಿ. ಸೊ ಆಮೇಲೆ ನಮ್ಮ ತಂದೆ ಹೇಗೆ ಅವ್ರ ಫ್ಯಾಮಿಲಿಯನ್ನು ನೋಡ್ಕೊತಾ ಇದ್ರು. ಅವ್ರ ಫ್ಯಾಮಿಲಿ ಅಂತಂದರೆ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ, ಅವರ ಅಣ್ಣ ತಮ್ಮಂದಿರು, ಅವ್ರ ತಂಗಿ, ಅವನ್ನೆಲ್ಲ ಅದೆಲ್ಲ ನೋಡಿದ್ದೀವಿ ನಾವು ಕಣ್ಣಲ್ಲಿ. ಒಬ್ಬರೇ ಎದ್ದುಕೊಂಡು ಎಷ್ಟು ಜನರನ್ನ ಅವ್ರು ಹಂಗೇ ಒಂದು ದೊಡ್ಡ ಮರದ ಥರ ಶೆಲ್ಟರ್ ಕೊಟ್ಟು ನಾವು ಅಪ್ಪ ಹೆಂಗೆ ಮಾಡ್ತಿದ್ರು. ಅದು ತುಂಬ ಕಮ್ಮಿ ಆದಾಯದಲ್ಲಿ ಹಂಗೆಲ್ಲ ಮಾಡ್ತಿದ್ದಾಗ ಸೊ ನಮಗೆ ಇನ್ನೂ ಜಾಸ್ತಿ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ, ಇನ್ನೂ ನಾವೇನು ಮಾಡಬೇಕು ಅನ್ನೋದು ಒಂದು ಬರುತ್ತಲ್ಲ ನಮಗೆ. ಸೊ ಅದನ್ನೇ ಅವರವರ ಒಂದು ಮಾರ್ಗದರ್ಶನನೇ ಇದೆಲ್ಲ ಈ ಸಿನಿಮಾದಲ್ಲೂ ಕಾಣಿಸ್ತಿದೆ ಸರ್ ದೇಶಭಕ್ತಿ ಒಂಥರ ಯಾವ ರೀತಿ ಅಂತಂದರೆ ಧರ್ಮ ಉಳಿಸೋ ರೀತಿ. ಹೌದು. ಸೀತಾಪಯಣ ಹೆಸರಾಗಲಿ, ಆ ಬಸವಣ್ಣನ ಬಗ್ಗೆ ಇರುವಂಥ ಸಾಂಗ್ ಆಗಲಿ, ಯಾಕೆ ಸರ್ ಪ್ರತಿ ಸಿನಿಮಾದಲ್ಲೂ ಧರ್ಮ ನಮ್ಮ ಸಂಸ್ಕೃತಿ ಅನ್ನೋದು ಯಾವಾಗಲೂ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ? ಯಾಕಿರಬಾರ್ದು ಯಾಕಿರಬಾರ್ದು ಹೇಳಿ? ಅಲ್ಲ, ಇವಾಗ ಪ್ರಸ್ತುತವಾಗಿ ಬೇಕಾಗಿರೋ ಮಾತಾಡ್ಬೇಕಂದ್ರೆ ನಾವೇ ತಾನೇ ಮಾತಾಡಬೇಕು, ನಿಜ. ನಾವೇ ತಾನೇ ಉಳಿಸ್ಕೋಬೇಕು ಅಲ್ವಾ? ಹೌದು. ನಿಮಗೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಅಥವಾ ಈ ಸಿನಿಮಾ ಮಾಡಬೇಕಾದ್ರೆ, ಬಿಕಾಸ್ ನಿಮ್ಮ ಚಿಕ್ಕಪ್ಪ ರಿಯಲ್ ಸ್ಟಾರ್ ಅವರು, ಸೊ ಅವ್ರು ಏನಾದರೂ ಟಿಪ್ಸ್ಗಳು ಕೊಟ್ಟಿದ್ರ ನಟನೆ ಬಗ್ಗೆ ಅಥವಾ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಏನಾದರೂ ಹೇಳಿದ್ರ, ಅಥವಾ ಅವ್ರು ಹೇಳಿರೋ ಯಾವ್ದಾದ್ರು ಒಂದು ಕಿವಿ ಮಾತು ಯಾವಾಗಲೂ ನಿಮ್ಮ ನೆನಪಲ್ಲಿರುತ್ತಾ? ಕಿವಿ ಮಾತು ಅಂದರೆ ಆಬ್ವಿಯಸ್ಲಿ ಏನಂದರೆ, ನೀನು ಆರ್ಟಿಸ್ಟ್ ಆಗಿಂದ ಮುಂಚೆ ನೀನು ಒಳಗೆ ನೀನು ಹೀರೋ ಆಗು, ನೀನು ಸ್ಕ್ರೀನ್ ಮೇಲೆ ಹೀರೋ ಅಂತ ತೋರಿಸ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಯಾವಾಗಲೂ. ಸೊ ಯು ಹ್ಯಾವ್ ಟು ಬಿ ಅ ಗುಡ್ ಹ್ಯೂಮನ್ ಫಸ್ಟ್. ಸೊ ಆಟೋಮೆಟಿಕ್ ಆಗಿ ಯು ವಿಲ್ ರಿಸೀವ್ ಆಲ್ ದ ಗುಡ್ ಥಿಂಗ್ಸ್ ಫ್ರಮ್ ಅದರ್ಸ್. ಬೇರೆಯವ್ರದ್ದು ಏನೇನು ಒಳ್ಳೆ ಗುಣಗಳಿರುತ್ತೋ ನಾವು ಅದನ್ನು ಕ್ಯಾಚ್ ಮಾಡಬೇಕು ಫಸ್ಟು. ಸೊ ನಾವು ಏನು ಅಂತ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು ಅನ್ನೋದು ಫಸ್ಟ್ ಪಾರ್ಟ್ ಅನ್ನೋದು. ಅದಾದಮೇಲೆ ಆಬ್ವಿಯಸ್ಲಿ ನಿನ್ಗಿಂತ ತುಂಬ ಸೀನಿಯರ್ಸ್ ಇರ್ತಾರೆ, ಅವರಿಂದ ಕಲಿಯೋದು ಸಾಕಷ್ಟು ಇರುತ್ತೆ. ಸೊ ಯು ಸಿ ಲರ್ನ್, ಯುನೋ, ಏನೇ ಹೇಳಿದ್ರು ತಗೋ, ಇನ್ಪುಟ್ಸ್ ತಗೋ, ಯುನೋ, ಮೇಕ್ ಇಟ್ ಬೆಟರ್. ಸೊ ಈ ಥರದ್ದು ಹಲವಾರು ಮೇನ್ ಬಿ ಹಂಬಲ್, ಲೈಫಲ್ಲೇ ಹಂಬಲ್ ಆಗಿರಬೇಕು ಅನ್ನೋದನ್ನು ಕಲ್ತಿದ್ದೀನಿ. ತಂದೆ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲೂ ತೆರಿಕೆ ಅಂತ ಸ್ಟಾರ್ಟ್ ಆಗುತ್ತಾ? ಲುಕ್ ನೋಡಿದ್ರೆ ಹಂಗೆ ಕಾಣಿಸುತ್ತೆ. ಹಂಗಿದಾರಲ್ಲ, ಅದೇ ಹೇಳ್ತಿರೋದು ಅಲ್ಲೂ ತೆರಿಕೆ ಅಂತಾನೆ ಹೇಳ್ತಿರೋದು. ಅದು ಯಾರಿಗೆ ಹೇಳ್ತಿರೋದು ಅನ್ನೋದು ಫಿಲ್ಮ್ ನೋಡ್ಬೇಕು ನೀವು. ಬಟ್ ನಾವು ಫ್ಯಾನ್ಸು, ಐ ಲವ್ ದಟ್ ತೆರಿಕೆ. ಅವ್ರು ಯಾವಾಗಲೂ ಹೇಳ್ಕೊಂಡ್ ಬಂದಿದ್ದಾರೆ ಆಕ್ಚುಲಿ. ಆಲ್ ಹಿಸ್ ಫಿಲ್ಮ್ಸ್ ಈಗ ನೀವು ನೋಡಿದ್ರೆ ಎವ್ರಿ ಫಿಲ್ಮ್ ಅಲ್ಲಿ ಅದು ಹೇಳಿದ್ದಾರೆ. ಬಟ್ ರೆಜಿಸ್ಟರ್ ಆಗಿದ್ದು ಈಗ ಇಂದ ಲಿಯೋ ಅಲ್ಲಿ ತುಂಬಾ ಚೆನ್ನಾಗಿ ರೆಜಿಸ್ಟರ್ ಆಯ್ತು. ಏನ್ ಸರ್ ಅರ್ಥ ಅದು ಅಂತ? ಜೈ ಹಿಂದ್ ಟು ತೆರಿಕೆ. ನಮ್ಮ ಕರ್ನಾಟಕದಲ್ಲ ಮಾತಾಡ್ತೀವಿ, ತೆರಿಕೆ ಅಂತೀವಲ್ಲ, ಇಲ್ಲೇ ಜಾಸ್ತಿ ಮಾತಾಡೋದು ತೆರಿಕೆ ಅನ್ನೋದು. ಸೊ ನಮ್ಮ ಚಿಕ್ಕ ವಯಸ್ಸಿಂದ ಅದನ್ನೆಲ್ಲ ಮಾತಾಡ್ಕೊಂಡು ಬಂದಿದ್ವಲ್ಲ, ಸೊ ಹಾಗೆ ನಾನು ಯೂಸ್ ಮಾಡ್ತೀನಿ. ಈಗ ಇಷ್ಟ ಆಗ್ಬಿಟ್ಟಿದೆ ಜನಕ್ಕೆ. ಎಲ್ಲೋದ್ರೂ ಒಂದ್ಸರಿ ತೆರಿಕೆ ಅಂತ ಕೇಳ್ತಾರೆ, ಆ ಥರ ಕೇಳ್ತಾರೆ. ಹೌದು. ಮತ್ತಷ್ಟು ಪಾತ್ರಗಳು ಅಂತಂದರೆ ಪ್ರಕಾಶ್ ರಾಜ್ ಅವರಾಗಲಿ ಸತ್ಯರಾಜ್ ಅವರಾಗಲಿ, ಅವರಿಬ್ಬರ ಪಾತ್ರಗಳು ಎಂಟ್ರಿ ಆದ ನಂತರಲ್ಲೇ ಈ ಸಿನಿಮಾಗೆ ಮತ್ತಷ್ಟು ವೇಗ ಕೊಟ್ಟಂಗೆ ಆಗುತ್ತೆ. ಆ ಥರದೊಂದು ಇಂಪಾರ್ಟೆಂಟ್ ಇರುವಂಥ ರೋಲ್ಗಳು ಅವ್ರದ್ದು. ಪ್ರಕಾಶ್ ರಾಜ್ ಅವರು, ಅವ್ರ ಜೊತೆ ನಂದು 2ನೇ ಚಿತ್ರ. ಆ್ಯಂಡ್ ಅವ್ರು ಬಂದು ಈಸ್ ಅ ವೆರಿ 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 ಪ್ರಿಪೇರ್ಡ್ ಆ್ಯಕ್ಟರ್. ಅವರಿಗೆ ಯಾವ ಸೆಕೆಂಡಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದು ಎವ್ರಿಥಿಂಗ್ ಹಿ ಪ್ಲ್ಯಾನ್ಸ್ ಇಟ್. ಸೊ ಅವರಿಂದ ಕಲಿಯೋದು ತುಂಬಾ ಇರುತ್ತೆ. ಯು ಕ್ಯಾನ್ ಜಸ್ಟ್ ಸಿ ಹಿಮ್ ಆ್ಯಂಡ್ ಯುನೋ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅವ್ರ ಕ್ರಾಫ್ಟ್ನ. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಪ್ರಕಾಶ್ ರಾಜ್ ಸರ್. ಸತ್ಯರಾಜ್ ಸರ್ ನನ್ನ ತಂದೆ ಪಾತ್ರ ಈ ಫಿಲ್ಮಲ್ಲಿ. ನನಗೆ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಈ ಫಿಲ್ಮ್ ಕೋರೆ ಬಂದು ಅಪ್ಪ ಹೇಳ್ದಾಗೆ ವ್ಯಾಲ್ಯೂಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಅಂತ ಹೇಳಿದ್ದಾರೆ. ಬಟ್ ಫಾದರ್ ಡಾಟರ್ ರಿಲೇಷನ್ಶಿಪ್ ವಿಲ್ ಬಿ ಅ ಹೈಲೈಟ್ ಈ ಫಿಲ್ಮಲ್ಲಿ. ಸೊ ವರ್ಕಿಂಗ್ ವಿತ್ ಹಿಮ್ ವಾಸ್ ಅಮೇಝಿಂಗ್. ನನಗೆ ನಿರಂಜನ್, ಈಗ ಅರ್ಜುನ್ ಸರ್ ಇದ್ದಾರೆ, ಪ್ರಕಾಶ್ ರಾಜ್ ಸರ್ ಇದ್ದಾರೆ, ಜೊತೆಗೆ ಸತ್ಯ ಸರ್ ಇದ್ದಾರೆ. ಸೊ ಇಷ್ಟು ಜನರು ಸೀನಿಯರ್ ಕಲಾವಿದರು ಇರೋದು, ಬಹಳಷ್ಟು ಸಿನಿಮಾಗಳನ್ನ ಮಾಡಿರೋದು. ಸೊ ಅವ್ರಗಳ ಮುಂದೆ ನಟಿಸ್ಬೇಕಾದ್ರೆ ಕಷ್ಟ ಆಗತ್ತಾ? ಕಷ್ಟ ಆಯ್ತಾ? ಕಷ್ಟ ಏನಾಗಿಲ್ಲ, ಬಿಕಾಸ್ ಆಬ್ವಿಯಸ್ಲಿ ಭಯ ಅನ್ನೋದೊಂದು ಸ್ವಲ್ಪ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ನಾವು ಅದನ್ನ ಯೋಚನೆ ಮಾಡಿನೇ ನಾವು ಕುಗ್ಗೋಗ್ಬಿಡ್ತೀವಿ ಕೆಲವು ಸರಿ. ಬಟ್ ಇಲ್ಲ, ಸರ್ ಆ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ನಮಗೆ ಕಾನ್ಫಿಡೆನ್ಸೇ ಡೈರೆಕ್ಟರ್ ಸರ್. ಸೊ ಇಲ್ಲ, ನಾನು ಪ್ರಿಪೇರ್ಡು, ನಾನು ಅದೇ ಥರ ಪ್ರಿಪೇರ್ ಆಗಿ ಬಂದಿದ್ದೆ. ಸೊ ನಾನು ಗೊತ್ತಿತ್ತು ಇವ್ರ ಮುಂದೆ ಇವತ್ತು ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂದಾಗ ನನ್ನ ಕಾನ್ಫಿಡೆನ್ಸ್ ನನ್ನ ಕ್ಯಾರೆಕ್ಟರ್ ಮೇಲೆ ಇರಬೇಕು ಅಷ್ಟೇ. ನಂದು ಪ್ರಿಪರೇಷನ್ ಕರೆಕ್ಟ್ ಆಗಿತ್ತು ಅಂದರೆ ಆಬ್ವಿಯಸ್ಲಿ ಐ ಕ್ಯಾನ್ ಡೆಲಿವರ್. ಆಮೇಲೆ ಅವರು ಅಷ್ಟೇ, ಸೀನಿಯರ್ ಆರ್ಟಿಸ್ಟ್ ಅಂದ ಕೂಡಲೇ ಅವ್ರು ನಿಮ್ಮನ್ನು ಇಂಟಿಮಿಡೇಟ್ ಮಾಡಲ್ಲ, ಏನೋ ಒಂಥರ ಹಿಂಗೆ ನಿಂತ್ಕೊಳ್ಳೋದು ಹಿಂಗೆ ಅವೆಲ್ಲ ಇಲ್ಲ. ಅವರು ತುಂಬ ತುಂಬ ಕಾಮಾಗೆ ಯುನೋ ದಿಲ್ ಮೇಕ್ ಅಸ್ ಫೀಲ್ ಮೋರ್ ಕಂಫರ್ಟೇಬಲ್. ಸೊ ಅದರಿಂದ ತುಂಬ ಈಸಿ ಆಯಿತು.
ಅವ್ರ ಮುಂದೆ ಎಲ್ಲ ಆ್ಯಕ್ಟಿಂಗ್ ಮಾಡಿ. ನನಗೆ ಅರ್ಜುನ್ ಸರ್ ಮತ್ತೆ ನೀವು ಮಾತಾಡ್ತಿರೋದು ಕೇಳಿಸ್ಕೊಂಡಾಗ ನನಗೆ ಅನ್ಸಿದ್ದು ಇವರು ಒಳ್ಳೆ ಟೀಚರ್ ಆಗಿದ್ರೆ ಅವ್ರು ಒಳ್ಳೆ ಸ್ಟೂಡೆಂಟ್ ಆಗಿದ್ದಾರೆ ಅಂತ. ಇವರು ಬಿಟ್ಕೊಡ್ತಿಲ್ಲ, ಅವರು ಬಿಟ್ಕೊಡ್ತಿಲ್ಲ. ಇವ್ರು ಅವ್ರ ಬಗ್ಗೆ ಹೇಳ್ತಾರೆ, ಅವ್ರು ಇವ್ರ ಬಗ್ಗೆ ಹೇಳ್ತಾರೆ. ಇಲ್ಲ 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 ಇಲ್ಲ, ನೀವು ಅವ್ರ ಬಗ್ಗೆ ಹೇಳ್ತೀರಾ. ಚೆನ್ನಾಗಿದೆ. ಕಾಂಪ್ಲಿಮೆಂಟ್ ಆಗಿರೋದಕ್ಕೆ ಇಲ್ಲ ನಾನು ಆಕ್ಚುಲಿ ನೀವು ಹೇಳ್ಬೇಡ ಅಂದ್ರೆ ಹೇಳಲ್ಲ. ನೋ ಸರ್, ಅಪ್ಪ ಮಗಳು ಒಂದೇ ಸಿನಿಮಾ ಮಾಡಿದ್ದಾಗ ಆ ಕೆಮಿಸ್ಟ್ರಿ ಇರುತ್ತೆ, ನಿಮ್ಮಿಬ್ರಿಗೂ ಆ ಬಾಂಡಿಂಗ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇದು ಅಡಿಷನಲ್ ಇವರು ನಿಮ್ಮಿಬ್ರು ಬಾಂಡ್ ಆಕ್ಚುಲಿ ಚೆನ್ನಾಗಿದೆ ಇಲ್ಲಿ. ಇಷ್ಟು ಕೂಲ್ ಕಂಪೋಸ್ಡ್ ಆಗಿ ನೀವಿರ್ತೀರಾ ಅಂತ ಅವ್ರು ಹೇಳ್ತಾರೆ. ನೀವು ಅವ್ರಿಗೆ ಹೇಳ್ತೀರಾ ಇಲ್ಲ ಒಳ್ಳೆ ಹುಡುಗ ಹೇಳಿದ್ದೆಲ್ಲ ಚಂದ ಮಾಡ್ತಾರೆ ಅಂತ. ಚಂದ ಇದೆ, ನಿಮ್ಮಿಬ್ರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ 14th ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಈಗ Feb 14 ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ತುಂಬಾ ಜನ ಅಂತ ಅನ್ಕೊಳ್ಳೋದು ಯಾವುದೋ ಒಂದು ಲವ್ ಸ್ಟೋರಿ ಸಿನಿಮಾ ಇರುತ್ತೆ, ಸೊ ಲವರ್ಸೇ ಹೋಗಿ ನೋಡಬೇಕು ಅಂತ. ಬಟ್ ನಮಗನ್ಸಾಗ ಇಲ್ಲ, ಆಕ್ಚುಲಿ ಕುಟುಂಬ ಸಮೇತರಾಗಿ ಹೋಗಿ ನೋಡುವಂತಹ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತ ನಮಗನ್ಸಿದ್ದು. ಸೊ ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ನೀವೇನು ಹೇಳ್ತೀರೋ ಅದನ್ನೇ ನಾನು ಹೇಳಬೇಕು. ನಾನೇ ಹೇಳ್ಬಿಡ್ಲಾ? ಅದನ್ನೇ, ಇದು ಎಲ್ಲರಿಗೂ ಎಲ್ಲ ತರಗತಿಗಳಿಗೂ ಇದು ಕರೆಕ್ಟಾಗಿ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಪಾಸಿಟಿವ್ ಪಿಕ್ಚರ್ ಆಗಿರುತ್ತೆ. ಅದೇ ವ್ಯಾಲ್ಯೂಸು ಎಲ್ಲ ಐ ಮೀನ್ ಇಟ್ಸ್ ಲೈಕ್ ಗಿವಿಂಗ್ ಲವ್, ಟೋಟಲ್ ಶವರಿಂಗ್ ಲವ್. ಏನೇ ನೀವು ನೋಡಿದ್ರು ಪ್ರಪಂಚದಲ್ಲಿ ಏನೋ ಲವ್ ಮಾಡಿದ್ರೇ ಅದರಲ್ಲಿ ಯು ಕ್ಯಾನ್ ಅಚೀವ್ ಥಿಂಗ್ಸ್ ಅಂತ. ಸೊ ತುಂಬ ಪಾಸಿಟಿವಿಟಿ ಇರುತ್ತೆ ಪಿಕ್ಚರಲ್ಲಿ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡ್ಬೇಕು ಈ ಪಿಕ್ಚರ್ನ. ಅಸಲಿ ಸಿನಿಮಾ ಸಾಂಗ್ ಕೇಳಿದಾಗ ಲವ್ ಮತ್ತು ಮ್ಯಾರೇಜ್ ಮಧ್ಯೆ ಇದೆಯಲ್ಲ, ಲವ್ ಆದಮೇಲೆ ಏನಿರುತ್ತೆ, ಮ್ಯಾರೇಜ್ ಆದಮೇಲೆ ಹೆಂಗಿರುತ್ತೆ ಅಂತ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಾ ಅಂತ? ಗೊತ್ತಾಗ್ತಿದೆ, ಶುರು ಆಗಿದೆ ಅಸಲಿ ಸಿನಿಮಾ, ಶುರು ಆಗ್ತಿದೆ. ಐಮ್ ಕಿಡಿಂಗ್. ಬಟ್ ದಟ್ ವಾಸ್ ಅಪ್ಪಾಸ್ ಟೇಕ್ ಆ್ಯಕ್ಚುಲಿ. ಅವ್ರ ಐಡಿಯಾ ಇದು ಈ ಥರ ಇರಬೇಕು ಅಂತ. ಅದಾದಮೇಲೆ ಅವರು ಕೂತ್ಕೊಂಡು ಬರ್ದಿದ್ದು ವಿತ್ ಭರತ್ ಜನನಿ ಅವರು. ಬಟ್ ಡೋಂಟ್ ಯು ಥಿಂಕ್ ಇಟ್ಸ್ ಟ್ರೂ? ನೀವು ಕೇಳಿದ್ದೀರಾ ಹಾಡು? ಸಾಂಗ್ ಕೇಳಿದಿರಿ, ಬಟ್ ನನಗಿನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಸೊ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ರಿಯಾಲಿಟಿನ ಫನ್ ವೇ ಅಷ್ಟೇ. ಇದು ಸೀರಿಯಸ್ ಟೇಕ್ ಅಲ್ಲ, ಏನಿಲ್ಲ. ಜಸ್ಟ್ ಟೇಕನ್ ಫಾರ್ ಗ್ರಾಂಟೆಡ್ ತರ ಆಗತ್ತೆ ಅನ್ನೋ ತರ. ಮುಂದೆ ಗೊತ್ತಾಗುತ್ತೆ ನಿನಗೆ ನೋಡುವ, ಅದು ಈಗ ಗೊತ್ತಾಗಲ್ಲ, ಅದೇ ಮಾಡ್ಕೊ ಆಮೇಲೆ ಗೊತ್ತಾಗುತ್ತೆ. ಅಂಡ್ ಅದು ಈ ಹೀರೋಯಿನ್ ಬಂದು ಶ್ರೀ ಸೀತಾ ಸಿಂಗಿಂಗ್ ಇಟ್ ಸಂಗೀತ್ ಫಂಕ್ಷನ್ ಅಲ್ಲೇ ಹೋಗಿ ಅದು ಮದ್ವೆ ಸಂಗೀತದಲ್ಲಿ ಮದ್ವೆ ಆಗ್ಬೇಕು ಅಂತ ಖುಷಿಯಾಗಿ ರೆಡಿ ಇರೋರ ಹತ್ರ ಹೋಗ್ಬಿಟ್ಟು ಹಿಂಗಾಗತ್ತೆ ಹಂಗಾಗತ್ತೆ ಅಂದ್ರೆ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ ಯಾವ ಲೈಫಲ್ಲಿ ಏನಾದ್ರು. ಆದ್ರೆ ಇವ್ರು ಹೆಣ್ಮಕ್ಳಿಗೆ ಹೇಳ್ತಾ ಇದಾರೆ ನಿಜವಾದ ಸಿನಿಮಾ ಸ್ಟಾರ್ಟ್ ಹೀಗೆಲ್ಲ ಹೆದರಿಸ್ತೀರಾ ನೀವು ಹೆಣ್ಮಕ್ಳಿಗೆ? ಮದ್ವೆ ಆಗ್ಬಾರ್ದು ಇವಾಗ ಈ ಸಾಂಗ್ ಎಲ್ಲ ಕೇಳಿ ಮದ್ವೆ ಆಗೋದು ಬೇಡ ಸ್ವಲ್ಪ ಸಂತೋಷವಾಗಿರ್ಲಿ ಹೆಣ್ಮಕ್ಳು ಅಂತ ಅವ್ರಿಗೋಸ್ಕರ ಬರೆದಿರೋದು. ಇದು ಸಂತೋಷ ಅಲ್ಲ, ಭಯ ಆಗುತ್ತೆ. ಮದ್ವೆ ಆದ್ಮೇಲೆ ಹೀಗೆಲ್ಲ ಇರ್ತಾರ ಹುಡುಗರು, ಮದ್ವೆ ಬೇಡ ಅಂತ ಅನ್ಕೊಂಡ್ಬಿಟ್ರೆ. ಹೆಣ್ಮಕ್ಳು ಭಯ ಆಗದ, ಭಯ ಪಡಿಸ್ತಾರ ನಮ್ಮಂತವ್ರು ಪಾಪ. ಹುಡುಗಿರು ಭಯ ಪಡಿಸ್ತೀವ? ಏನಿಲ್ಲ, ಅವಾಗಿನ ನೀವು ಅದಕ್ಕೆ ಕೇಳ್ತಾ ಇರ್ತೀನಿ ಸರ್ಗೆ, ಸರ್ ನಮ್ಗೊಂದು ಸಾಂಗ್ ಬರೀಬೇಕು ಸರ್. ಎಕ್ಸ್ಪೀರಿಯನ್ಸ್ ನೋಡಿದ್ರಾ? ಎಕ್ಸ್ಪೀರಿಯನ್ಸ್ ಅದು. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಹುಡುಗಿರು? ಇಲ್ಲಪ್ಪ, ಇಲ್ಲ ನಂಗೆ ಅವೆಲ್ಲ ಏನು ಕೇಳ್ಬಿಡಿ. ನೀವೇ ಹೇಳಿದ್ದು ಹುಡುಗಿರು ತುಂಬಾ ಹೆದರಿಸ್ತಾರೆ, ಭಯ ಪಡಿಸ್ತಾರೆ ಅಂತ. ಜನರೇಷನ್ ಹಂಗಿದೆಯಲ್ಲ ಅಂತ. ಇವಾಗೆಲ್ಲ ರಿವರ್ಸ್ ಸ್ಕ್ರೀನ್ ಪ್ಲೇ. ಪಾಪ ಮುಂಚೆ ಹುಡುಗರು ನೋಡ್ರೆ ಎದುರವ್ರು, ಅಯ್ಯೋಪ್ಪ ಮನೆಗೆ ಹೋದ್ರೆ ಗಂಡ ಏನು ಹಿಂಗೆ ಎದುರು. ಇವಾಗ ಗಂಡ ಎದುರ್ಬೇಕು, ಅಯ್ಯೋ ಮನೆಗೆ ಹೋಗ್ಬೇಕು, ಟೈಮ್ ಆಗೋಯ್ತು, ಏನ್ ಮಾಡ್ತಾರೆ ನಮ್ಮನ್ನ ಅಂತ. ಈ ತರನು ಇರಬಾರ್ದು ಬೇಸಿಕ್ಲಿ. ಅದ್ ನಿಜ. ಇಬ್ರು ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಇಬ್ರಿಬ್ರಿಗೂ ಎದುರ್ತಾ ಇರ್ಬೇಕು. ಸರ್ ಟೀಸರ್ ಒಂದು ಡೈಲಾಗ್ ಬರುತ್ತೆ ಪ್ರೀತಿ ಮೇಲೆ, ಲವ್ ಬಗ್ಗೆ. ಸೊ ತಂದೆ ಹತ್ರ ಪ್ರಪೋಸ್ ವಿಚಾರದಲ್ಲಿ ಹೋದಾಗ ಹೇಗಿತ್ತು ಆ ಕ್ಷಣ ಅಂತ ಅಂದ್ಬಿಟ್ಟು ಅವ್ರು ಅದೇ ಥರ ರೆಸ್ಪಾನ್ಸ್ ಇತ್ತಾ? ಅವ್ರು ಕೊಟ್ಟಿರೋಂಥ ಫ್ರೀಡಮ್ ನೋಡಿದಾಗಲೇ ಗೊತ್ತಾಗುತ್ತೆ. ಹೌದು, ಒರಿಜಿನಲ್ ರಿಯಲ್ ಲೈಫಲ್ಲಿ. ಹಿ ವಾಸ್ ಸೆಲೆಬ್ರೇಟ್ ಮಾಡ್ತಿದ್ರು. ಆಕ್ಚುಲಿ ತುಂಬಾ ವರ್ಷಗಳಿಂದ ಬಂದು ಕೇಳೋರು, ಎನಿಥಿಂಗ್ ಅಂತ ಬಂದು ಕೇಳೋರು. ಈಸ್ ವೆರಿ ಲಿಬ್ರಲ್ ಮನೆಯಲ್ಲಿ. ಎಷ್ಟು ಪ್ರೊಟೆಕ್ಟಿವ್ ಆಗಿದ್ರು, ಯುನೋ ಆಫ್ಟರ್ ವಿ ಗ್ರೂ ಅಪ್ ಅವ್ರು ಅಷ್ಟೇ ಒಂದು ಫ್ರೆಂಡ್ ತರ ಟ್ರೀಟ್ ಮಾಡ್ತಿದ್ರು. ಸೊ ನಾನು ಹೇಳಿದಾಗ ಹಿ ಸೆಲೆಬ್ರೇಟೆಡ್. ಸೊ ಅಂತ ತುಂಬಾ ಖುಷಿ ಪಟ್ರು. ಈ ತರ ತಂದೆನೇ ಸಿಗ್ಬೇಕು ಸರ್ ಎಲ್ಲ ಹೆಣ್ಮಕ್ಳಿಗೂ. ಲವ್ ಮಾಡ್ತಿದ್ದೀನಿ ಅಂತ ಬಂದು ಹೇಳಿದ್ರೆ ನೀವು ಸೆಲೆಬ್ರೇಟ್ ಮಾಡುವಂತ ತಂದೆ ಸಿಕ್ಬಿಟ್ರೆ ಸತ್ಯವಾಗ್ಲೂ ಸೆಲೆಬ್ರೇಟ್ ಮಾಡಿದ್ರು ಅವತ್ತು. ಈಗ ಎರಡನೇ ಮಗಳು ಮದುವೆಗೆ ರೆಡಿ ಆಗಿದ್ದಾರೆ, ಬಟ್ ಅವ್ರ ವಯಸ್ಸಾದಂಗೆ ಕಾಣಿಸ್ತಾ ಇಲ್ಲ ಸರ್ ಈಗಲೂ. ಸುಮ್ಮನೆ ನಾಚಿಕೆ ಆಯ್ತಾ? ಅವ್ರಿಗೆ ಗೊತ್ತಿರೋ ವಿಷಯ ಇದೆಲ್ಲ ತುಂಬಾ ಕೇಳಿದ್ದಾರೆ. ಅರ್ಜುನ್ ಸರ್ ಎಲ್ಲ ಹೋದ್ರು ಇದೊಂದು ಕಾಮನ್ ಡೈಲಾಗ್ ಇರುತ್ತೆ. ಇಷ್ಟೊಂದು ದೊಡ್ಡ ಮಕ್ಳಿದಾರ ಸರ್, ಇನ್ನು ಇಷ್ಟು ಫಿಟ್ ಆಗಿದಾರಲ್ಲ ಸರ್ ಅಂತ.
ಹಂಗೆಲ್ಲ ಕೇಳಲ್ಲ. ನಮ್ಮಲ್ಲೇ ನೋಡಲ್ಲ ಇವಾಗ. ನಾನೆಲ್ಲ ಕೆಳಗಡೆ ಎಲ್ಲ ಹೋದಾಗ ಇಂಟ್ರೆಸ್ಟ್ ಅವ್ರನ್ನೇ ಇದು ಕಾಂಪ್ಲಿಮೆಂಟ್ ಕಂಪ್ಲೇಂಟ್ ನಾವು ಎಷ್ಟು ಕಷ್ಟಪಟ್ಟು ಫಿಟ್ ಆಗ್ಬೇಕು, ಬಾಡಿ ಮಾಡ್ಬೇಕು, ನಾವು ಕಾಣಿಸ್ಕೋಬೇಕು, ಓವರ್ ಶಾಡೋ ಮಾಡ್ಬಿಡ್ತಾರೆ ಸರ್. ಏನಿಲ್ಲ, ಎಲ್ಲ ಸುಳ್ಳು ಹುಡುಗ ಹೇಳ್ತಾ ಇರೋದು. ಏನಿಲ್ಲ ಸರ್, ಸತ್ಯ ಹೇಳ್ತಿದ್ದಾರೆ ಅವ್ರು. ಅವ್ರಿಗೆ ಮನ್ಸಲ್ಲಿ ಅದು ನೋವಿದೆ, ಛೇ ನನ್ನ ಇನ್ಸ್ಟಾ ನನ್ನ ನೋಡ್ತಾ ಇಲ್ವಲ್ಲ ಅಂತ. ಇದನ್ನೆಲ್ಲ ನಂಬ್ತೀರಾ ನೀವು? ಬಟ್ ಐಶ್ವರ್ಯ ನೀವು ಹೇಳಿ, ಅವ್ರಿಗೆ ಗೊತ್ತು. ತುಂಬಾ ಜನ ಹುಡುಗಿರು ಯಾರಾದ್ರೂ ಬಂದು ಸರ್ ಹತ್ರ ನಿಮ್ ಫಿಟ್ನೆಸ್, ಅವ್ರ ಫಿಟ್ನೆಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ನೋಡಕ್ ಸಾಕಾಗಿದ್ದಾರೆ ಅಂತೆಲ್ಲ ಹೇಳ್ಬೇಕಾದ್ರೆ, ಮಗಳಾಗಿ ನಿಮ್ಗೆ ಏನ್ ಅನ್ಸ್ತಾ ಇರುತ್ತೆ? ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ಬಾರ್ದು. ಇಲ್ಲ, ನಿಜವಾಗ್ಲೂ ಖುಷಿ ಆಗತ್ತೆ. ನನಗೆ ಬೇರೆ ಯಾವ ಫೀಲಿಂಗ್ ಬರುತ್ತೆ. ಐ ಆಮ್ ಲೈಕ್ ನಾಟ್ ಪೊಸೆಸಿವ್ ಡಾಟರ್, ಆ ಥರ ಎಲ್ಲ ಏನಿಲ್ಲ. ಐ ಆಲ್ವೇಸ್ ಬಿನ್ ಹಿಸ್ ಬಿಗ್ಗೆಸ್ಟ್ ಫ್ಯಾನ್ ಅಲ್ವಾ. ಸೊ ಯಾರಾದ್ರೂ ಆ ಥರ ಬಂದು ಹೇಳಿದ್ರೆ ಐ ಫೀಲ್ ಸೋ ಹ್ಯಾಪಿ. ನಮ್ಮ ಮನೇಲಿ ಎಲ್ಲರೂ ಹಾಗೇನೆ, ವಿಲ್ ಬಿ ಸೋ ಹ್ಯಾಪಿ ವೆನ್ ದೇ ಸೇ ದಟ್. ಬಿಕಾಸ್ ನಮ್ಮ ತಾಯಿನೂ ಹಂಗೆ ಇರ್ತಾರೆ. ಈವನ್ ಶಿ ಈಸ್ ನಾಟ್ ಚೇಂಜ್ಡ್ ಓವರ್ ದ ಇಯರ್ಸ್. ಅವರಿಬ್ರು ಲೈಕ್ ಇವರು ಯಾರೋ ಹೇಳ್ತಿದ್ರು, ಹೇಮಂತ್ ಸರ್ ನಿಮ್ಮ ಮನೇಲಿ ಏನ್ ಕುಡಿತಾರೆ, ಯಾವ್ದಾದ್ರು ತೀರ್ಥ ಕುಡಿತಾರ, ತಂದೆ ತಾಯಿ ಇಬ್ರು ಹಂಗೆ ಇದಾರೆ ಅಂತ. ಹಂಗೆ ಹೇಳಲ್ಲ. ಏನ್ ಸರ್ ಹೇಳ್ತಾರೆ ಏನ್ ಅಂದ್ರೆ ತೀರ್ಥ ಕುಡಿತೀರಾ? ನನಗೂ ಸ್ವಲ್ಪ ತೀರ್ಥ ಎಲ್ಲ ಜಾಸ್ತಿ ಕುಡಿಯಲ್ಲ ನಾನು. ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲ, ಎಲ್ಲ ಎಲ್ಲ ಮಾವಿನದು ಮನೇಲಿ ಸ್ಪೆಷಲ್ ಇಂಗ್ರೀಡಿಯಂಟ್ ಏನಾದ್ರು ಯೂಸ್ ಹಂಗಿರಲ್ಲ ಮಾಡ್ತಾರಾ? ಅವರು. ದಿನ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಳಗೆ ಹೋಗಿ ಫ್ರಿಡ್ಜಲ್ಲಿ ಒಳಗಡೆ ಹೋಗಿ ಮಲ್ಕೊಂಡ್ಬಿಡ್ತೀರಾ ಅಂತ ಕೇಳ್ತಾರೆ. ಫ್ರಿಡ್ಜ್ ಒಳಗೆ ಹೋಗಿ ಮಲ್ಕೋತೀರಾ, ಎಲ್ಲರೂ ಇನ್ನೂ ಸ್ವಲ್ಪ ಏಜ್ ಕಾಣ್ತಿಲ್ವಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಡಿಫ್ರೆಂಟ್ ಅವ್ರ ಪ್ರೀತಿಯಿಂದ ಆ ಥರ ಮಾತಾಡ್ತಾರೆ. ಅದನ್ನು ನಾವು ತಲೆಗೆ ಹಾಟ್ಕೊಂಡು ಇರಬಾರ್ದು. ಅಲ್ಲ, ಬಟ್ ನೀವು ಖುಷಿ ಪಡ್ಬೇಕು ಸರ್. ವಯಸ್ಸಿಗೆ ಬಂದಿರೋ ಮಕ್ಳು, ಮದ್ವೆ ಆಗ್ತಿರೋ ಮಕ್ಳು, ಮದ್ವೆ ಆಗಿರೋ ಮಗ್ಳು ಜೊತೆಲಿದ್ರು ಇನ್ನೂ ನಿಮ್ಮನ್ನ ಅಷ್ಟು ಹೆಂಗಾಗಿದ್ದಾರೆ ಅಂತ ಹೇಳ್ತಾರೆ, ಅಷ್ಟು ಕಾಂಪ್ಲಿಮೆಂಟ್ ಸಿಗ್ತದೆ ಅಂತ ಖುಷಿ ಪಡ್ಬೇಕು ಸರ್. ಖುಷಿ ಪಟ್ಟೆ. ಕನ್ನಡದಲ್ಲಿ ಯಾವಾಗ ಸರ್ ಸಿನಿಮಾ ನಿಮ್ಮ ನಟನೆ? ಮಾಡಬೇಕು, ನಿಜವಾಗ್ಲೂ ಮಾಡಬೇಕು. ನನಗೆ ಮಿಸ್ಸಿಂಗ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸಿನ್ಸಿಯರಾಗಿ ಹೇಳಬೇಕಂದ್ರೆ ಮಿಸ್ಸಿಂಗ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಯಾವಾಗ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂದಾಗ ಅದಕ್ಕೆ ಬೇರೆ ಒಂದು ಫೀಲೇ ಇರುತ್ತೆ. ಬಿಕಾಸ್ ಮಾತೃಭಾಷೆ ಅನ್ನೋದು. ಸೊ ಒಳ್ಳೆ ಕಥೆಗಳು ಬರಬೇಕು, ಒಳ್ಳೆ ಪ್ರೆಸೆಂಟ್ ಮಾಡೋ ಡೈರೆಕ್ಟರ್ಗಳು ಒಳ್ಳೇದು ಹೇಳಿದ್ರೆ 100% ಐ ವಾಂಟ್ ಟು ವರ್ಕ್ ಇನ್ ಕನ್ನಡ ಫಿಲ್ಮ್ಸ್. ಸರ್, ಕನ್ನಡ ಇಂಡಸ್ಟ್ರಿ ಬೆಳವಣಿಗೆ ಎಷ್ಟು ಖುಷಿ ಕೊಟ್ಟಿದೆ ಸರ್? ನೀವು ಆರಂಭದಿಂದ ಸ್ಟ್ರಗಲ್ ನೋಡ್ಕೊ ಬಂದಿದ್ದಾಗಲೇ ಈಗಿರುವಂಥ ವೇಗ? ಈಗ ತುಂಬ ದೊಡ್ಡ ಚೇಂಜಸ್ ಆಗಿದೆಯಲ್ಲ. ಒಂದು 2-3 ಪಿಕ್ಚರ್ಗಳು, KGF, ಕಾಂತಾರ. ಸೊ ಈ ಪಿಕ್ಚರ್ಗಳೆಲ್ಲ ಬಂದು ದೊಡ್ಡ ವರ್ಲ್ಡ್ಗೆ ಗೊತ್ತಾಗೋ ಥರ ಆಯ್ತಲ್ಲ ಕನ್ನಡ ಫಿಲ್ಮ್ಸ್ ಅಂದರೆ ಏನು ಅನ್ನೋದು ತೋರಿಸ್ಕೊಟ್ರು ಡೈರೆಕ್ಟರ್ಗಳು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ಸ್ ಆ್ಯಂಡ್ ದ ಆ್ಯಕ್ಟರ್ಸ್ ಇನ್ ದ ಪಿಕ್ಚರ್. ಸೊ ತುಂಬ ಖುಷಿ ಆಗುತ್ತೆ ಈ ಲೆವೆಲ್ಗೆ ಬೆಳೆದಿರೋದು. ತುಂಬ ಇವಾಗ ನೀವು ಬೇರೆ ಇಂಡಸ್ಟ್ರಿನಲ್ಲಿ ಹೋಗಿ ನೋಡಿದ್ರೂ ಕನ್ನಡ ಅಂತಂದಾಗ ಓಹ್ ಯಾವ ಸಿನಿಮಾ ಬರ್ತಿದೆ ಅನ್ನೋ ಲೆವೆಲ್ಗೆ ಎಲ್ಲರ ಹುಬ್ಬು ಮೇಲಕ್ಕೆ ಹೋಗುತ್ತೆ. ಸೊ ಅದೆಲ್ಲ ಅದು ದೊಡ್ಡ ಬೆಳವಣಿಗೆ ಸರ್. ಸಿನಿಮಾ ಕಡೆ ಅಂತ ಬರೋದಾದರೆ ಗೊತ್ತು ಗುರು ಇಲ್ಲದೇ ಸಿನಿಮಾಗೆ ಬರ್ತೀರಾ, ಸೂಪರ್ ಸ್ಟಾರ್ ಆಗ್ತೀರಾ. ಬಟ್ ಒಂದಷ್ಟು ಕನಸುಗಳು, ಆಸೆಗಳು ಅಂತ ಇರುತ್ತಲ್ಲ ಸರ್, ಅನ್ಕೊಂಡಿದ್ದೆಲ್ಲ ಈಡೇರಿದೆ ಅಂತ ಅನ್ಸದೆ ಸರ್? ಸಿನಿಮಾ ಆಗಲಿ, ಫ್ಯಾಮಿಲಿ ಆಗಲಿ, ಎಲ್ಲ ನಾನು ಬಂದೆ. ಏನು ಅರ್ಥ ಅಂದರೆ ಗೊತ್ತಿಲ್ಲ, ಅಂದರೆ ಸಿನಿಮಾ ಕಡೆ ಐಡಿಯಾ ಇಲ್ಲದೆ, ಅಂದರೆ ಅಚಾನಕ್ ಆಗಿ ಸಿನಿಮಾ ಆಫರ್ ಬರುತ್ತೆ, ಸಿನಿಮಾ ನಡೆಸ್ತೀರಿ. ನನಗ ಹೌದು ಹೇಳಿ. ಆ ನಂತರದಲ್ಲಿ ಒಂದಷ್ಟು ಕನಸುಗಳಿರುತ್ತೆ, ಸಿನಿಮಾ ವಿಚಾರದಲ್ಲಿ ಸಾಕಷ್ಟು ಆಸೆಗಳಿರುತ್ತೆ, ಅದೆಲ್ಲ ಈಡೇರಿದೆ ಅಂತ ಅನಿಸ್ತಾ ಇದೆಯಾ ಸರ್? ಆಸೆನೇ ಇರಲಿಲ್ಲ ಸಿನಿಮಾ, ಇಲ್ದೇ ಆಸೆಗಳೆಲ್ಲ ಈಡೇರಿದೆ. ಆಸೆ ಇಟ್ಕೊಂಡು ಬಂದೇ ಇಲ್ಲ. ಸಿನಿಮಾಗೆ ಇಷ್ಟನೇ ಇರಲಿಲ್ಲ ನನಗೆ ಸಿನಿಮಾ ಬರೋಕ್ಕೆ. ನಾನು ಪೊಲೀಸ್ ಆಫೀಸರ್ ಆಗಬೇಕಂತಿದ್ದೆ, ಸಾಂಗಲಿ ಅನ್ನೋ ಥರ ಆಗಬೇಕು, ದೊಡ್ಡ ಪೊಲೀಸ್ ಆಫೀಸರ್ ಅಂದ್ಬಿಟ್ಟು ಕರಾಟೆ ಎಲ್ಲ ಕಲ್ಸೋದು ನಮ್ಮಪ್ಪ. ಫುಲ್ ರೆಡಿ ಆದೆ. ಅದಾದ್ಮೇಲೆ ತಳ್ಳಿದ್ರು ಸಿನಿಮಾಗೆ ಅಂತ ಹೇಳ್ಕೊಂಡ್ರು. ಸಿನಿಮಾಲಿ ನೋಡಿದ್ರೆ ನಮಗೆ ಆ್ಯಕ್ಟಿಂಗ್ ಬರಲ್ಲ, ಏನು ಬರಲ್ಲ, ಒಂದು ಸ್ವಲ್ಪ ಗಂಧನೇ ಇಲ್ಲ ಸಿನಿಮಾ ಬಗ್ಗೆ. ಸೊ ಕಷ್ಟಪಟ್ಕೊಂಡು ಕುಂಡ್ಕೊಂಡು ನಾನು ಕುಂಡ್ತಿದ್ದೆ ಒಳಗಡೆ. ಬಟ್ ಎಲ್ಲರೂ ನಾನೇನೋ ಜೋರ ಮಾಡ್ತಿದ್ದೀನಿ, ಹಂಗೆ ಮಾಡ್ತಿದ್ದೀನಿ ಅನ್ಕೋತಾ ಇದ್ರು. ಸೊ ಸ್ವಲ್ಪ ದಿನ ಆದಮೇಲೆ ಇದೇ ನಂದು ಬ್ರೆಡ್ ಆ್ಯಂಡ್ ಬಟರ್ ಗೊತ್ತಾದ್ಮೇಲೆ ದೆನ್ ಐ ಸ್ಟಾರ್ಟೆಡ್ ಟು ಅಬ್ಸರ್ವ್ ದೊಡ್ಡ ಆ್ಯಕ್ಟರ್ಗಳನ್ನ ಎಲ್ಲ ಭಾಷೆಗಳಲ್ಲೂ ಇಲ್ಲಿಗೆ ಸಿನಿಮಾಗಳಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಸ್ವಲ್ಪ ಕಲ್ತ್ಕೊಂಡೆ. ಆಮೇಲೆ ಬರ್ತಾ ಓಕೆ ನೀನು ಒಳ್ಳೆ ಆ್ಯಕ್ಟರ್ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ದೆನ್ ಐ ಸ್ಟಾರ್ಟೆಡ್ ಡೈರೆಕ್ಟಿಂಗ್, ಪ್ರೊಡ್ಯೂಸಿಂಗ್, ರೈಟಿಂಗ್ ಇದೆಲ್ಲ ಮಾಡಿ ಇದು ಜರ್ನಿ. ಸರ್, ಈ ಗ್ಯಾಪಲ್ಲಿ ರಾಜಕಾರಣ ಆ ಥರದ್ದು ಏನಾರು ಆಫರ್ಗಳಿತ್ತ ಸರ್? ತುಂಬ ಸರಿ ಬಂದಿದೆಯಂತೆ, ಏನಾಯಿತು ಅಂತ? ಇದೆ ಸರ್ ಆ ಥರದ್ದೇನಾದರೂ ಐಡಿಯಾ? ಇಲ್ಲಪ್ಪ, ಅದಕ್ಕೊಂದು ಬೇರೆ ಮೈಂಡ್ ಸೆಟ್ ಇರಬೇಕು. ನಮಗಿಲ್ಲ, ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ನಮಗೆ. ಈಗ ಸುತ್ತಮುತ್ತ ಇರೋವಂಥದ್ರಲ್ಲಿ ವಿಜಯ್ ಅವರು TVK ಮೂಲಕ ಬರ್ತಾರಂಥದ್ದು. ಸೊ ಹೇಗಿದೆ? ಯಾಕೆ ನಿಮಗೆ ಯಾಕಲ್ಲ ಅದೆಲ್ಲ ಬೇಡ, ಬೇರೆ
ಇದು ನಾನೇ ತಾನೇ ಎಡಿಟ್ ಮಾಡೋದು. ಸರ್ ಕನ್ನಡದಲ್ಲಿ ತುಂಬಾ ಒಳ್ಳೆ ಸಿನಿಮಾಗಳು ಬಂದಿದೆ, ನೀವಾಗಲೇ ಹೇಳಿದ್ರಿ ಕನ್ನಡ ಇಂಡಸ್ಟ್ರಿ ಬೆಳವಣಿಗೆ ತುಂಬಾ ಖುಷಿ ಆಗಿದೆ ಅಂತ. ಸೊ ಆ ಬೆಳವಣಿಗೆ ಜೊತೆಗೆ ಸೀತಾ ಪಯಣ ಕೂಡ ಸೇರ್ಕೊಳ್ಳಿ. ಸೀತಾ ಪಯಣಗೂ ತುಂಬಾ ಒಳ್ಳೆ ಯಶಸ್ಸು ಸಿಗ್ಲಿ. ಆಲ್ ದಿ ವೆರಿ ಬೆಸ್ಟ್ ಮೂರು ಜನಕ್ಕೂ. ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗಿ. Thank you. ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಸೀತಾ ಪಯಣ ಸಿನಿಮಾ ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿನ ತೆರೆ ಕಾಣ್ತಾ ಇದೆ. ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ, ಹಾಗಾಗಿ ತಪ್ಪದೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.